ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು KK ನ್ಯಾಷನಲ್ ಅಕಾಡೆಮಿ. ಸೊ ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಿಮ್ಮ ಮುಂದೆ ತರುವಂತಹ ತರಗತಿ ಅಂದರೆ ಇದು ಒಂದು ಮಹಾ ಸಂಚಿಕೆನೇ ಹೇಳಬಹುದು. ಸಂಚಿಕೆನೆ ಅಂತ ಹೇಳಬಹುದು. ಯಾಕಂತಂದಾಗ ಈಗ 2022ರಲ್ಲಿ ನಡೆದಿರ್ತಕ್ಕಂಥ ಸೋಷಿಯಲ್ ಸೈನ್ಸ್ MCQ 50 ಕ್ವಶನ್ನ ಬಿಡಿಸ್ತಾ ಹೋಗ್ತಾ ಇದ್ದೀನಿ. 50 ಕ್ವಶನ್ಗೂ ಕೂಡ 4 ಆಪ್ಷನ್ಸ್ ಇರ್ತವೆ. ಆ 4 ಆಪ್ಷನ್ಸ್ಗೂ ಕೂಡ ದಾಖಲೆ ಸಮೇತ ಯಾವ ಪುಸ್ತಕದಿಂದ ಬಂದಿದ್ದಾವೆ, ಯಾವ ರೀತಿ ಕೇಳಿದ್ದಾರೆ, ಅದೇ ರೀತಿ 4 ಇನ್ಫಾರ್ಮೇಶನ್ ನಾವು ಕೊಡ್ತಾ ಹೋಗ್ತಾ ಇದ್ದೀನಿ. ಹೆಂಗಂದಾಗ ಪ್ರತಿಯೊಂದು ABCD ಅಂತ ಇರುತ್ತೆ ಅನ್ಕೊಳ್ರಿ. ಅವು 4 ಆಪ್ಷನ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಅನಾಲಿಸಿಸ್ ಮಾಡ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಸೊ ನಿಮಗೊಂದು ತಿಳಿದಿದೆ, ಎಲ್ಲರೂ ಯಾರೆಲ್ಲ PG ಮಾಡಿದ್ದೀರಿ, ಅದೇ ರೀತಿಯಾಗಿ PG ಕಂಪ್ಲೀಟ್ ಆಗಿದೆಯಲ್ಲ ಅವ್ರಿಗೂ ಏನಿದೆ ಅಂದರೆ ಇವತ್ತು KSET ನೋಟಿಫಿಕೇಶನ್ ಆಗಿದೆ. ಸೊ ಯಾರೆಲ್ಲ ಇನ್ನೂ ವೆರಿಫಿಕೇಶನ್ ಇದೆ, ಇನ್ನು KSET ಲಾಸ್ಟ್ ಇಯರ್ ಆದವು, ಇನ್ನೂ ಪ್ರೆಸೆಂಟ್ ವೆರಿಫಿಕೇಶನ್ ನಡೀತಾ ಇದೆ. ಅದರಲ್ಲಿ ಯಾರು ಫೇಲ್ ಆಗಿದ್ರಲ್ಲ ಅವ್ರಿಗೆ ಕೂಡ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಲಾಸ್ಟ್ ಇಯರ್ ಅಲ್ಲಿ GPTಯಲ್ಲಿ ಯಾರು ಫೇಲ್ ಆಗಿದ್ದಾರೆ ಅವ್ರಿಗೂ ಕೂಡ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಕೂಡ ಒಂದು ಸುವರ್ಣ ಅವಕಾಶ ಸಿಗ್ತಾ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 10,000 ಶಿಕ್ಷಕರ ನೇಮಕಾತಿಯಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ಅಭ್ಯರ್ಥಿಗಳಿಗೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 6ರಿಂದ 7,000 ಶಿಕ್ಷಕರನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಇದು ಅಥೆಂಟಿಕ್ ಮಾಹಿತಿ ಸ್ನೇಹಿತರೆ. ಹೌದಾ, ಇದು ಕಂಪಲ್ಸರಿ ಇಷ್ಟು ಕೊಡ್ತಾರೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಅದರಲ್ಲಿ ಎಸ್ಪೆಷಲಿ ಈ ಸರಿ ಹೇಳ್ಬೇಕಂತಂದ್ರೆ ಇಂಗ್ಲಿಷ್ ಮತ್ತು ಸೈನ್ಸ್ ಪೋಸ್ಟ್ ಬಹಳ ಇರ್ತೇವಂತ ನಾವು ನಿರೀಕ್ಷಿಸಬಹುದಾಗಿದೆ. ಇಂಗ್ಲಿಷ್ ಮತ್ತು ಸೈನ್ಸ್ ಬಹಳ ಇರ್ತಾವಂತೇಳಿ, ನಾವು ಜಾಸ್ತಿ ಇರ್ತಾವಂತೇಳಿ ನಿರೀಕ್ಷಿಸಬಹುದು. ಅದೇ ರೀತಿಯಾಗಿ ಸೋಷಿಯಲ್ ಸೈನ್ಸ್ ಎಷ್ಟು ಇರ್ತಾವ್ರಿ, ಸೋಷಿಯಲ್ ಸೈನ್ಸ್ ಇರ್ತವೆ. ಯಾವುದೇ ಕಾರಣಕ್ಕೂ ಸೋಷಿಯಲ್ ಸೈನ್ಸ್ ಹೆವಿ ಕಾಂಪಿಟೇಷನ್ ನಡೆಯುತ್ತೆ. ಹಾಗಾಗಿ ನಾವು ಯಾವ ರೀತಿ ಓದಿದ್ರೆ ಅಚೀವ್ ಮಾಡಕ್ ಸಾಧ್ಯ, ಯಾವ ರೀತಿ ನಾವು ಕ್ವಶನ್ ಪೇಪರ್ ಬಿಡಿಸಿದ್ರೆ ನಾವು ಗೌರ್ಮೆಂಟ್ ಜಾಬ್ ತಗೊಳ್ಳಲು ಸಾಧ್ಯ ಅಂತ ಇವತ್ತು ಈ ಸಂಚಿಕೆಯಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಲೆಟ್ ಸ್ಟಾರ್ಟ್ಸ್ ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ಮರಿಬಾರ್ದು, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಸುಮ್ಮನೆ ಬಿಡೋದಲ್ಲ, ನಿಮ್ಮ ಸ್ನೇಹಿತರಿಗೂ ಕೂಡ ಏನ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಯೂಸ್ ಆಗಲಿ ಅಂತ ಭಾವಿಸ್ತಿದ್ದೀನಿ. ಅದೇ ರೀತಿಯಾಗಿ ಇಷ್ಟ ಆದ್ರೆ ಲೈಕ್ ಮಾಡಿ ಸ್ನೇಹಿತರೆ. ಸೊ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚಾಗಿ ನೋಡಿ, ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, 10,000 ಶಿಕ್ಷಕರ ನೇಮಕಾತಿ ಇದೇ ವರ್ಷದಲ್ಲಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ನಿಗೆ ಅವ್ರು ನಿಮ್ಮನ್ನ ಜಾಯಿನ್ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ದಾರೆ. ಸ್ಪೀಡ್ ಇದೆ, ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿ ಇವತ್ತಿನಿಂದನೇ ಸ್ಟಾರ್ಟ್ ಮಾಡಿ ನೋಡೋಣ ನೋಟಿಫಿಕೇಶನ್. ಸೊ ಇನ್ನೊಂದು ಕೋರ್ಟ್ನಲ್ಲಿ ಇದೆ ಸರ್, ನಾವೇನು ಅದೇ ಹೇಳ್ತಾ ಇದ್ದೀನಿ ಪದೇ ನಾನು, ಕೋರ್ಟ್ನಲ್ಲಿದೆ ಅದೆಲ್ಲ ತಲೆ ಕೆಡಿಸ್ಕೊಳ್ಬೇಡ್ರಿ. ನಿಮ್ಗೆ ಏನ್ ಬೇಕು, ಪೋಸ್ಟ್ ಬೇಕು, ನೋಟಿಫಿಕೇಶನ್ ಆದ್ರೆ ಸಾಕು, ಅಷ್ಟೇನ್ ಬೇಕು. ಕೋರ್ಟ್ ಬಾಟ್ ಎದಕ್ ಬೇಕು ನಿಮ್ಗೆ, ಬೇಡವಾದ ವಿಷಯ ಅಲ್ವಾ. ನಮಗ್ ಬೇಕಾಗಿರೋದೇನು, ನೋಟಿಫಿಕೇಶನ್ 10,000 ಶಿಕ್ಷಕರಲ್ಲಿ ಒಂದು ಪೋಸ್ಟ್ ನಮಗ್ ಬೇಕಾಗಿರೋದು. ಥಿಂಕ್ ಮಾಡಿ, ಯಾಕಾಗಲ್ಲ. ಸೊ ಲಾಸ್ಟ್ ಟೈಮ್ ಸೋಷಿಯಲ್ ಸೈನ್ಸ್ ಜಾಸ್ತಿ ಕರೆದಿದ್ರು, ಈ ಸರಿ ಕೂಡ ಇಂಗ್ಲಿಷ್ ಮತ್ತು ಸೈನ್ಸ್ ನಿರೀಕ್ಷೆ ಇಟ್ಕೋಬಹುದು ಸ್ನೇಹಿತರೆ. ಸೊ ಸ್ಟಾರ್ಟ್ ಮಾಡೋಣ. ನೋಡಿ, ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಯಾಕಂದ್ರೆ ಸೋಷಿಯಲ್ ಸೈನ್ಸ್ ಯಾರೆಲ್ಲ ಹಾಕ್ಬೋದಂತ ನೆಕ್ಸ್ಟ್ ಮಾಡ್ತಾ ಹೋಗ್ತೀನಿ, ಇದ್ರ ಕನ್ಫ್ಯೂಸ್ ಆಗ್ಬಿಡಿ. ಸೊ ಸ್ಟಾರ್ಟ್ ಮಾಡ್ಬೇಡ. ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವೆರಿ ಇಂಪಾರ್ಟೆಂಟ್ ದಿಸ್ ಕ್ಲಾಸ್, ಯಾರು ಸ್ಕಿಪ್ ಮಾಡಬಾರ್ದು. ಅದೇ ರೀತಿಯಾಗಿ ಮುಂದೆ ಓಡೋದು ಹಿಂದೆ ಮಾಡಬೇಡ್ರಿ. ಯಾಕಂತಂದಾಗ ನಿಮಗೆ ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ ಪ್ರತಿಯೊಂದು ನಾವು ನೋಡ್ಬೇಕಾಗುತ್ತೆ, ಹೌದಾ. ಸೊ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೋಡಿ, ಫಸ್ಟ್ ಒಂದು ಕ್ವಶನ್ ಈ ರೀತಿ ಇದೆ, ದೇವಾಲಯಗಳು, ನೋಡ್ರಿ ಒಂದು ಸೆಕೆಂಡ್, ದೇವಾಲಯಗಳು ಅವುಗಳು ಇರುವ ಸ್ಥಳಗಳನ್ನು ಹೊಂದಿಕೆಯಾಗುವ ಸರಿಯಾದ ಆಯ್ಕೆ ಗುರುತಿಸಿ. ನೋಡಿ ಏನ್ ಕೇಳಿದ್ದಾರೆ ಅಂತಂದಾಗ ಇಲ್ಲಿ ಅವರು ದೇವಾಲಯಗಳು ಕೊಟ್ಟಿದ್ದಾರೆ ಇತ್ತ ಕಡೆ,
ಈ ಕಡೆ ಎಲ್ಲಿ ಅಂದ್ರೆ ಹೊಂದಿಕೆಯಾಗುವಂತಹ ಒಂದು ಸ್ಥಳ ಕೊಟ್ಟಿದ್ದಾರೆ. ಅವು ಏನು ಅಂತ ಇಲ್ಲಿ ABCD ಕೊಟ್ಟಿರ್ತಾರೆ ಕೆಳಗೆ. ಈ ರೀತಿ ನಮಗೆ ಕ್ವಶನ್ ಇರುತ್ತೆ ನೋಡ್ರಿ. ಲಾಸ್ಟ್ ನಿಮ್ಗೆ ಗೊತ್ತಿರಬೇಕು, ಟೆಟ್ ಬರೆದ್ರಿ ಪ್ರತಿಯೊಂದು ಒಂದು ಮಿನಿಮಮ್ ಅಂದ್ರೆ 24 ಸ್ಟೇಟ್ಮೆಂಟು ಮ್ಯಾಚ್ ದ ಫಾಲೋವಿಂಗ್ ಈ ರೀತಿ ಕೊಟ್ಟಿದ್ದಾರೆ. ಈ ಸರಿ ಕೂಡ ನಾವು ಊಹೆ ಮಾಡ್ಕೊಳ್ಳೋದಷ್ಟು ಕ್ವಶನ್ ಪೇಪರ್ ಟಫ್ ಬರುತ್ತೆ, ಅದನ್ನ ಮನದಲ್ಲಿ ಇಟ್ಕೊಳ್ರಿ. ಹಂಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಮಿನಿಮಮ್ ಅಂದ್ರೆ ಇದು 1 ರಿಂದ 1.5 ತಾಸು ಕ್ಲಾಸ್ ನಡೆಯುತ್ತೆ. ನೆನಪಿರ್ಲಿ, ಪೇಷನ್ಸ್ ಇರಲಿ. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ ಏನ್ ಕೊಟ್ಟಿದ್ದಾರೆ. ಒಂದನೇದ್ದು ಇಲ್ಲಿ ಮಧುಕೇಶ್ವರ ದೇವ, ಇದು ಯಾವ್ದಪ್ಪ ಆನ್ಸರ್ ಅಂದಾಗ 3ನೇದು ಆನ್ಸರ್ ಆಗುತ್ತೆ. ಇಲ್ಲಿ ಸರಿಯಾದಂತ ಉತ್ತರ 3. ಅದಕ್ಕೆ ಪ್ರೂಫ್ ಸಮೇತ ತೋರಿಸ್ತೀನಿ. ಏನಂದ್ರೆ ಮಧುಕೇಶ್ವರ ದೇವಸ್ಥಾನ ಎಲ್ಲಿ ಬರುತ್ತೆ ಅಂದಾಗ ಬನವಾಸಿ, ಬನವಾಸಿಯಲ್ಲಿ ಬರುತ್ತೆ. ಪಾತಾಳೇಶ್ವರ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತಂದಾಗ ಇದು ತಲಕಾಡಿನಲ್ಲಿ ಬರುತ್ತೆ. ಅದೇ ರೀತಿ ಲೋಕೇಶ್ವರ ದೇವಸ್ಥಾನವು ಪಟ್ಟದ ಕಲ್ಲಿನಲ್ಲಿ ಬರುತ್ತೆ. ಕೈಲಾಸ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತಂದಾಗ ನೋಡಿ ಸ್ನೇಹಿತರೆ ಎಲ್ಲೂರು, ಕೈಲಾಸ ದೇವಸ್ಥಾನ ಎಲ್ಲೂರಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಪ್ರೂಫ್ ನೋಡ, ಇದು ಕ್ವಶನ್ಗೆ ಆನ್ಸರು 3ನೇದು. ಪ್ರೂಫ್ ಏನಿದೆ ನೋಡಿ, ಮಧುಕೇಶ್ವರ ದೇವಸ್ಥಾನ ಇದನ್ನ ಯಾರು ಕಟ್ಟಿದ್ರು ಯಾರಿಲ್ಲ ಅಂತ ನೋಡ್ತಾ ಹೋದನ. ಇದು ನೋಡ್ರಿ ಕದಂಬರ ವಂಶದ ಒಂದು ದೇವಸ್ಥಾನ ಅಂತಾನೆ ಹೇಳ್ಬೋದು. ಇಲ್ಲಿ ಬನವಾಸಿಯಲ್ಲಿ ಕಂಡು ಬರುತ್ತದೆ. ಎಲ್ಲಿ ಕಂಡು ಬರುತ್ತದೆ? ಬನವಾಸಿಯಲ್ಲಿ ಕಂಡು ಬರುತ್ತದೆ. ಇಲ್ಲಿ ನೋಡ್ರಿ ಕರ್ನಾಟಕ ಜೈನ ಹರಡಲು ಅತ್ಯಂತ ಕದಂಬರು ಪ್ರಮುಖ ಪಾತ್ರ ವಹಿಸ್ತಾರೆ. ಇಲ್ಲಿ ನೋಡ್ರಿ ವಿದ್ವಾಂಸರಿಗೆ ದಾನದತ್ತಿಗಳನ್ನು ಕೊಡ್ತಾರೆ, ಇಲ್ಲಿ ಪ್ರೋತ್ಸಾಹ ಕೂಡ ನೀಡ್ತಾರೆ. ಕದಂಬರ ನಾಡಿನಲ್ಲಿ ಬೌದ್ಧ ಧರ್ಮ ಉಚ್ಚ ಸ್ಥಿತಿಯಲ್ಲಿ ಅಂದ್ರೆ ಉನ್ನತ ಮಟ್ಟ ಸ್ಥಿತಿಯಲ್ಲಿ ಇತ್ತಂತಾನೆ ನಾವು ಹೇಳ್ಬೋದು. ಅದೇ ರೀತಿಯಾಗಿ ನೋಡಿ ಇಲ್ಲಿ ಏನಾಗುತ್ತೆ ನೋಡ್ರಿ, ಕದಂಬರು ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ಭಾಷೆಗೆ ಪ್ರೋತ್ಸಾಹ ನೀಡಿದ್ದು ಮೊದಲು ಮೊದಲು ಪ್ರಾಕೃತ ಭಾಷೆ ಇತ್ತು, ಆನಂತರ ಏನಾಗುತ್ತೆ ಅವರ ಭಾಷೆ ಸಂಸ್ಕೃತ ಆಗುತ್ತೆ. ಪ್ರಾಕೃತ ಭಾಷೆ ಇದ್ದ ನಂತರ ಸಂಸ್ಕೃತ ಆಗುತ್ತೆ, ನಂತರ ಕನ್ನಡ ಜನರು ಭಾಷೆಯಾಗಿ ಮುಂದುವರಿತೈತೆ. ಇದು ನಾವು ಇವರ ಕಾರ್ಯದಲ್ಲಿ ಪ್ರಾಚೀನ ಆಲ್ಮಿಡಿ ಶಾಸನ 5ನೇ ಶತಮಾನದಲ್ಲಿ ಕೂಡ ನಾವು ಕಾಣ್ತೀವಿ. ನೋಡ್ರಿ ಮಧುಕೇಶ್ವರ ದೇವಸ್ಥಾನ ಎಲ್ಲಿ ಕಂಡು ಬರುತ್ತೆ? ಬನವಾಸಿ. ಅದೇ ರೀತಿಯಾಗಿ ನೋಡ್ರಿ ಇನ್ನೊಂದು ದೇವಸ್ಥಾನ ಇದೆ, ಅದು ಯಾವುದು ನೋಡ್ರಿ, ತಲಕಾಡಿನ ಪಾತಾಳೇಶ್ವರ ದೇವಸ್ಥಾನ ತಲಕಾಡಿನಲ್ಲಿ ಕಂಡು ಬರುತ್ತದೆ. ಎಲ್ಲಿ? ಇದು ನಿಮಗೆ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ ಪಿಕ್ಚರ್ ಕಾಣ್ತಾ ಇದೆ, ಇದು ಪಾತಾಳೇಶ್ವರ ದೇವಸ್ಥಾನವಾಗಿದ್ದು ಇದು ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ತಲಕಾಡಿನಲ್ಲಿ ಕಂಡು ಬರುತ್ತದೆ. ನೋಡಿ ಇವೆಲ್ಲ ಟೆಕ್ಸ್ಟ್ ಬುಕ್, ಗೋರ್ಮೆಂಟ್ ಟೆಕ್ಸ್ಟ್ ಬುಕ್ ನಲ್ಲೇ ತೆಗೆದಿರ್ತದೆ. 8th 9th 10th ಬಿತ್ತು ಎಲ್ಲಿ ತೆಗೆದಿಲ್ಲ ಸ್ನೇಹಿತರೆ. 8th 9th 10th ನೋಡ್ರಿ 40 ಮಾರ್ಕ್ಸ್ ಕವರ್ ಆಗಿದ್ದಾರೆ MCQ ಅಲ್ಲಿ. ಅದೇ ರೀತಿಯಾಗಿ ನೆಕ್ಸ್ಟ್ ಇದು ಯಾವ್ದಂದ್ರೆ ಕೈಲಾಸ ದೇವಾಲಯ ಎಲ್ಲೂರ. ಇಲ್ಲಿ ಕಾಣ್ತಿರೋಂಥ ಪಿಕ್ಚರ್ ನೋಡ್ರಿ, 1ನೇ ಕೃಷ್ಣ ಇದನ್ನು ಕಟ್ತಾನೆ, ಕೈಲಾಸ ದೇವಾಲಯ ಎಲ್ಲೂರು. 1ನೇ ಕೃಷ್ಣ ಇದನ್ನು ಕಟ್ತಾನೆ. ನೆಕ್ಸ್ಟ್ ನೋಡಿ ಇಲ್ಲಿದೆ ರಾಷ್ಟ್ರಕೂಟ, ಕೈಲಾಸ ದೇವಾಲಯ ರಾಷ್ಟ್ರಕೂಟರಲ್ಲೇ ಅತ್ಯಂತ ಪ್ರಮುಖವಾದದ್ದು. ಎಲ್ಲೂರ ಮತ್ತು ಎಲೆಪಂಡುಗಳಲ್ಲಿ ಕಲ್ಲಿನಲ್ಲಿ ಕೊರೆದು ಮಾಡಿರುವಂತಹ ದೇವಾಲಯವನ್ನು ಭಾರತೀಯ ಕಲೆಗೆ ಇವರು ನೀಡಿದ ಮಹಾನ್ ಕಾಣಿಕೆ ಅಂತ ಹೇಳ್ಬೋದು. ಇಲ್ಲಿ ಕಾಣ್ತಾ ಇದೆ 1ನೇ ಕೃಷ್ಣನು ಕಟ್ಟಿದ ಎಲ್ಲೂರ ಕೈಲಾಸ ದೇವಾಲಯ. ಎಲ್ಲೂರದಲ್ಲಿ ಕಂಡು ಬರ್ತಂತ ಕೈಲಾಸ ದೇವಾಲಯ ಯಾರು ಕಟ್ತಾರೆ ಅಂದ್ರೆ 1ನೇ ಕೃಷ್ಣ ಕಟ್ತಾನೆ. ಇದರ ಅಡಿ ನೋಡ್ರಿ 100 ಅಡಿ ಎತ್ತರ, 276 ಅಡಿ ಉದ್ದ, ನೋಡಿ 154 ಅಡಿ ಅಗಲವಾಗಿದ್ದು ಬೃಹತ್ ಬಂಡೆಯನ್ನು ಕೊರೆದು ಕಟ್ಟಲಾಗಿದೆ. ಇಲ್ಲಿ ಯಾವ್ಯಾವ ಗುಹಾಲಯವಿವೆ? ಅಲ್ಲಿಯೇ ಪ್ರಸಿದ್ಧ ದಶಾವತಾರ ಗುಹೆ ಕಾಣ್ತೀವಿ. ಮುಂಬೈ ಎಲಿಫೆಂಟ್ ಗುಹೆಗಳಲ್ಲಿ ನಾವು ಕಾಣ್ತೀವಿ ರಾಷ್ಟ್ರಕೂಟರ ಮುಕ್ಕುಟ ಪ್ರಾಯವಾಗಿವೆ ಅಂತ ಹೇಳ್ಬೋದು. ಅರ್ಧನಾರೀಶ್ವರ, ಮಹೇಶ್ವರ ಮೂರ್ತಿ, ತ್ರಿಮೂರ್ತಿ ಅಂತ ಕರಿತೀವಿ. ಇಲ್ಲಿ ರಾಯಚೂರು ಜಿಲ್ಲೆಯ ಶಿರವಾಳದಲ್ಲಿ ಇವರ ದೇವಾಲಯಗಳನ್ನು ಕೂಡ ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ. ಶಿರವಾಳ, ರಾಯಚೂರಿನಲ್ಲಿ ಶಿರವಾಳದಲ್ಲಿ. ಓಕೆ, ಫಸ್ಟ್ ಒಂದು ಕ್ವಶನ್ ಪ್ರೂಫ್ ಸಮೇತ ಹೇಳಿದೀನಿ. 8th ಬುಕ್ ಮತ್ತು 9th ಬುಕ್ ನೋಡ್ರಿ ಅಲ್ಲೇ ಇದಾವೆ. ನೋಡಿ ಇನ್ನೊಂದು ಕ್ವಶನ್ ಈ ರೀತಿ ಇದೆ. ಈ ಕೆಳಗಿನ ಹೇಳಿಕೆಗಳನ್ನು ಓದಿ ಅವುಗಳಿಗೆ ಸರಿಯಾದ ಆಯ್ಕೆ ಗುರುತಿಸಿ. ಈತನು ಕೊಂಕಣ, ಗೋವಾ, ಬೆಳಗಾವಿಯನ್ನು ವಶಪಡಿಸಿಕೊಂಡನು. ಈತನು ಕಂಚಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡಿದನು. ಈತನು
ಕೈರೋದಲ್ಲಿ ಇಸ್ಲಾಂ ಮತಶಾಸ್ತ್ರ ಮತ್ತು ಕಾನೂನುಗಳನ್ನು ಅಭ್ಯಾಸಿಸಿದನು. ಈತನು ಬೀದರಿನಲ್ಲಿ ಮದರಸವನ್ನು ಸ್ಥಾಪಿಸಿದನು. ಅಲ್ಲಾವುದ್ದೀನ್ ಹಸನ್ ಗಂಗು ಮೊಹಮ್ಮದ್ ಶಾ ಒಂದನೇದು, ಯೂಸುಫ್ ಆದಿಲ್ ಶಾ ಎರಡನೇದು, ಒಂದನೇ ಮೊಹಮ್ಮದ್ ಶಾ, ಮೊಹಮ್ಮದ್ ಗವನ್. ಇಲ್ಲಿ ಸರಿಯಾದಂತ ಉತ್ತರ ನಾಲ್ಕನೇದು ಮೊಹಮ್ಮದ್ ಗವನ್. ಅಲ್ಲಿ ಪ್ರೂಫ್ ಸಮೇತ ನೋಡುತ್ತಾ ಇದ್ರೆ ನೋಡಿ ಸ್ನೇಹಿತರೆ, ಇಲ್ಲಿದೆ. ಒಂದು ಸೆಕೆಂಡು, ಸ್ವಲ್ಪ ಹಿಂದೆ ಮುಂದೆ ಆಗಿದ್ದಾವೆ. ಎಲ್ಲೂರ ದೇವಸ್ಥಾನ ಆವಾಗಿಂದ ಬರುತ್ತೆ. ಒಂದು ಸೆಕೆಂಡ್. ಮೊಹಮ್ಮದ್ ಗವನ್ನೇ ಮಾಡ್ತಾನೆ. ಅದು ಯಾವ ರೀತಿ ಮಾಡ್ತಾನೆ ಅನ್ನೋದು ನೋಡ್ತಾ ಹೋಗೋಣ. ಪ್ರೂಫ್ ಸಮೇತ ನಾನು ತೋರಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಒಂದು ಸೆಕೆಂಡ್, ಇಲ್ಲೇ ಇದೆ. ಒಂದು ಸೆಕೆಂಡು, ಅಪ್ಲೋಡ್ ಆಗಿದೆ. ಇಲ್ಲಿ ಇದೆ, ಆಲ್ಮೋಸ್ಟ್ ಇದೆ, ಸ್ವಲ್ಪ ಇದಾಗ್ತಿಲ್ಲ. ಇದನ್ನು ಮೊಹಮ್ಮದ್ ಗವನ್ ಮಾಡ್ತಾ ಹೋಗ್ತಾನೆ. ನೋಡಿ ಸ್ನೇಹಿತರೆ, ಇನ್ನೊಂದು ಮೂರನೇದು, ಕೊಟ್ಟಿರುವ ಅರಸರ ಸರಿಯಾದ ಕಾಲಾನುಕ್ರಮಣವನ್ನು ಬರೆಯಿರಿ. ಇಲ್ಲಿ ನೋಡಿ, ಕೊಟ್ಟಿರುವಂತ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕಾಲಾನುಕ್ರಮಣ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದಂತ ಉತ್ತರ ನೋಡಿ ಏನಾಗುತ್ತೆ, ಮೂರನೇದು ಸರಿಯಾದಂತ ಉತ್ತರ ಒಂದು. ಅದು ಪ್ರೂಫ್ ಸಮೇತ ತೋರಿಸ್ತಾ ಹೋಗ್ತೀನಿ. ಬಿ, ಚಿಕ್ಕ ದೇವರಾಯ ಒಡೆಯರು. ಅದಾದ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರು. ಅದಾದ ನಂತರ 10ನೇ ಚಾಮರಾಜ ಒಡೆಯರು. ಅದಾದ ನಂತರ ಏನಾಗುತ್ತೆ, ಚಾಮರಾಜ ಒಡೆಯರು. ಅದಕ್ಕೆ ಪ್ರೂಫ್ ಸಮೇತ ತೋರಿಸ್ತಾ ಹೋಗ್ತೀನಿ. ಆ ರಾಜರು ಯಾವ ರೀತಿ ಆಡಳಿತ ಮಾಡಿದ್ರು ಅನ್ನೋದು. ಒಂದು ಸೆಕೆಂಡು. ನೋಡಿ ಇಲ್ಲಿದೆ. ಚಾಮರಾಜ ಒಡೆಯರು ಎಲ್ಲಿದ್ದ ಎಲ್ಲಿವರೆಗೂ ಆಡಳಿತ ಮಾಡ್ತಾರೆ ಅಂದ್ರೆ ನೋಡಿ, ಚಾಮರಾಜ ಒಡೆಯರು 1940ರಲ್ಲಿ ಬರ್ತಾರೆ. ಕೃಷ್ಣರಾಜ ಒಡೆಯರ ನಂತರ ಸಿಂಹಾಸನ ಏರಿದಂಥವರು ಚಾಮರಾಜ ಒಡೆಯರು. ಇವರು ಏನ್ ಮಾಡ್ತಾರೆ ಅಂದ್ರೆ ಚೆನ್ನಾಗಿ ಒಬ್ಬ ಒಳ್ಳೆಯ ವ್ಯಕ್ತಿ ಸರ್ ಮಿರ್ಜಾ ಇಸ್ಮಾಯಿಲ್ ಇವರ ಆಸ್ಥಾನದಲ್ಲಿ ಅಂದ್ರೆ ಇವರು ಮಾಧವರಾಗಿ ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್ ದಿವಾನರಾಗಿ ಕೂಡ ಸೇವೆ ಸಲ್ಲಿಸಿರ್ತಾರೆ. ಹರ್ಕಟ್ ರಾಮಸಾಹೇಬ್ ಮೊದಲಿಯಾರ್ನಂತಹ ದಿವಾನರು ಕೂಡ ಇಲ್ಲಿ ಕೆಲಸ ಮಾಡ್ತಾರೆ ಅಂತಾನೆ ಹೇಳಬಹುದು. ಇವರು ಒಬ್ಬ ಭಾರತ ಸ್ವತಂತ್ರದ ನಂತರ ಮೈಸೂರು ರಾಜ್ಯದ ರಾಜ ಪ್ರಮುಖರಾದವರು ಇವರು ಕೂಡ ಆಗಿರ್ತಾರೆ. ನೆಕ್ಸ್ಟ್ ನೋಡಿ, ಚಿಕ್ಕ ದೇವರಾಯ ಒಡೆಯರು. ಚಿಕ್ಕ ದೇವರಾಯ ಒಡೆಯರು ನೋಡಿ 1600 ಇವರು ಬರ್ತಾರೆ. ಫಸ್ಟಿಗೆ ಬರುವಂತಾರೆ ಇವರು ಚಿಕ್ಕ ದೇವರಾಯ ಒಡೆಯರು. ಇವರು ಸಮರ್ಥ ಯೋಧರು ಹಾಗೂ ಆಡಳಿತಗಾರರು. ಕೊನೆಯದಾಗಿ ಚಾಮರಾಜ ಒಡೆಯರು ಶಿವಾಜಿ ಸೈನ್ಯವನ್ನು ಮಧುರೈ ಮತ್ತು ಇಕ್ಕೇರಿ ಬಿಜಾಪುರ ಹಿಮ್ಮೆಟ್ಟಿಸಿದ್ದಾರೆ. ಇವರಿಗೆ ಕರ್ನಾಟಕ ಚಕ್ರವರ್ತಿ ಎಂದು ಬಿರುದು ಹೊಂದಿರತಕ್ಕಂಥ ಮೈಸೂರು ಅರಸರು. ನೆಕ್ಸ್ಟ್ ನವಕೋಟಿ ನಾರಾಯಣ ಎಂಬ ಬಿರುದು ಪಡೆದಿರ್ತಕ್ಕಂಥವರು ಚಿಕ್ಕ ದೇವರಾಯ ಒಡೆಯರು. ಹಠಾರ ಕಚೇರಿಯನ್ನು ಇದು ಮಾಡಿರ್ತಾರೆ. ಚಿಕ್ಕ ದೇವರಾಯ ನಾಲೆ ಮತ್ತು ದೊಡ್ಡ ದೇವರಾಯ ನಾಲೆ ಕೂಡ
ತೆಗೆಸುವವರು ಯಾರಂದ್ರೆ ಚಿಕ್ಕ ದೇವರಾಯ ಒಡೆಯರು. ನೆಕ್ಸ್ಟ್ ನೋಡಿ, 10ನೇ ಚಾಮರಾಜ ರಾಜೇಂದ್ರ ಒಡೆಯರು. 10ನೇ ಚಾಮರಾಜೇಂದ್ರ ಒಡೆಯರು 1888 1894ರಲ್ಲಿ ಆಡಳಿತ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ನೋಡಿ, ಇವರೇ ಒಂದು ಪ್ರತಿನಿಧಿ ಸಭೆಯನ್ನು ಕರೆಯುವರು. ಬ್ರಿಟಿಷ್ ಸರ್ಕಾರವು ತಮ್ಮ ಆಶ್ವಾಸನೆಯಂತೆ 1881ರಲ್ಲಿ ಮೈಸೂರು ಸಿಂಹಾಸನವನ್ನು 10ನೇ ಚಾಮರಾಜೇಂದ್ರರಿಗೆ ವಹಿಸುತ್ತದೆ. ಇಲ್ಲಿ ಕೇಳಬಹುದು, ಯಾವ ಮೈಸೂರು ಸಾಮ್ರಾಜ್ಯದ ಒಡೆಯರಿಗೆ ಬ್ರಿಟಿಷ್ ಸರ್ಕಾರ ಸಾಮ್ರಾಜ್ಯವನ್ನು ಒಪ್ಪಿಸಿತು ಅಂತ ಬಂದಾಗ ಇಲ್ಲಿ 10ನೇ ಚಾಮರಾಜೇಂದ್ರ ಒಡೆಯರು ಅಂತಾನೆ ಹೇಳ್ಬೋದು. ನೋಡಿ, ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ರೆಸಿಡೆಂಟ್ ಎಂಬ ಬ್ರಿಟಿಷ್ ಅಧಿಕಾರಿ ಕೂಡ ನೇಮಿಸಿ ಹೋಗ್ತಾರೆ. ದಿವಾನರು ಯಾರಾಗ್ತಾರೆ ಅಂದ್ರೆ ರಂಗಚಾರ್ಲು ಅವರು ಆಗ್ತಾರೆ. ಇಲ್ಲಿ ನೋಡ್ರಿ ಏನ್ ಮಾಡ್ತಾರೆ ಅಂದ್ರೆ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ಕರೀತಾರೆ. ಇವರು ನೋಡ್ರಿ ರೈಲು ಮಾರ್ಗ 1882ರಲ್ಲಿ ಬೆಂಗಳೂರು ಮತ್ತು ಮೈಸೂರು ರೈಲು ಮಾರ್ಗವನ್ನು ಆರಂಭಿಸುತ್ತಾರೆ. ಯಾರು? 10ನೇ ಚಾಮರಾಜೇಂದ್ರ ಒಡೆಯರು. ಓಕೆ, ಇವ್ರು ಏನ್ ಮಾಡ್ತಾರೆ, ಆಡಳಿತ ಅನುಕೂಲಕ್ಕಾಗಿ ದೇಶದ ಆಡಳಿತ ಸೇವೆಗೆ ಪ್ರತಿಭಾವಂತ ಯುವಕರನ್ನು ಆಯ್ಕೆ ಮಾಡಲು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಕೂಡ ಜಾರಿಗೆ ತರ್ತಾರೆ. ಯಾರು ಅಂತಂದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್. ನೋಡಿ, ಇವರು ತಾಯಿ ಯಾರಿರ್ತಾರೆ ಅಂದ್ರೆ ಮಹಾರಾಣಿ ವಾಣಿ ವಿಲಾಸ ಸನ್ನಿಧಾನ ಕೆಂಪು ನಂಜಮ್ಮಣಿ ಎಂಬ ಅವರ ರಾಜಪ್ರತಿನಿಧಿಯಾಗಿ ಆಡಳಿತ ನಡೆಸ್ತಾರೆ. ನೋಡಿ, ಇವರು ಚಿಕ್ಕ ವಯಸ್ಸಿನವರು ಇರ್ತಾರೆ, ಅಂದ್ರೆ ಇನ್ನು ಅಪ್ರಾಪ್ತ ವಯಸ್ಸಿನಲ್ಲಿರ್ತಾರೆ. ಅದು ಅವರ ಪ್ರತಿನಿಧಿಯಾಗಿ ನಂಜಮ್ಮಣಿಯವರು, ಕೆಂಪು ನಂಜಮ್ಮಣಿಯವರು ಆಡಳಿತ ವಹಿಸ್ಕೊಳ್ತಾರೆ. ಭಾರತ ವಿದ್ಯುತ್ ಪಡೆಗಳಲ್ಲಿ ನಗರಗಳಲ್ಲಿ ಬೆಂಗಳೂರೇ ಮೊದಲದು. ಇವರ ಕಾಲದಲ್ಲೇ ಬೆಂಗಳೂರು ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗುತ್ತದೆ. ಯಾರದ್ದು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವರ ಕಾಲದಲ್ಲಿ ವಿ.ಪಿ. ಮಾಧವರಾಯ ಆಗಿರ್ಬೋದು, ನೋಡಿ ಸರ್ ಎಂ ವಿಶ್ವೇಶ್ವರಯ್ಯ ಆಗಿರ್ಬೋದು, ಕಾಂತರಾಜ ಅರಸ್, ಇವರೆಲ್ಲರೂ ಕೂಡ ದಿವಾನರಾಗಿ ಕೆಲಸ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಮೈಸೂರು ವಿಶ್ವವಿದ್ಯಾಲಯ ಇವರ ಕಾಲದಲ್ಲೇ ಸ್ಥಾಪನೆ ಆಗ್ತೈತೆ. ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ನೋಡ್ರಿ 1905ರಲ್ಲಿ ಟಾಟಾರವರ ಬೆಂಬಲದಿಂದ ಸ್ಥಾಪನೆ ಆಗುತ್ತದೆ. ಯಾವುದಂದ್ರೆ ಬೆಂಗಳೂರು ಭಾರತೀಯ ವಿಜ್ಞಾನ ಸಂಸ್ಥೆ. ಇವರ ಕಾಲದಲ್ಲಿ ಸಿಮೆಂಟ್ ಕಾರ್ಖಾನೆ ಆಗಿರ್ಬೋದು, ಎಲ್ಲವೂ ಏನಾಗಿದ್ರೆ ಸಕ್ಕರೆ ಕಾರ್ಖಾನೆ ಎಲ್ಲವೂ ಇವರ ಕಾಲದಲ್ಲೇ ಸ್ಥಾಪನೆ ಆಗ್ತವೆ ಅಂತ ಹೇಳಬಹುದು. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 4 ಯಾವ ರೀತಿ ಇದೆ? ಕ್ವಶನ್ ನಂಬರ್ 4 ಏನಿದೆ ನೋಡಿ, ಮೋತಿಲಾಲ್ ನೆಹರು ಮತ್ತು ಸಿ.ಆರ್. ದಾಸ್ ಆರಂಭಿಸಿದ ಪಕ್ಷ ಯಾವುದು? ನೋಡಿ, ಮೋತಿಲಾಲ್ ನೆಹರು ಮತ್ತು ಸಿ.ಆರ್. ದಾಸ್ ಆರಂಭಿಸಿದ ಪಕ್ಷ ಯಾವುದು ಅಂತ ಕೇಳಿದಾಗ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಸ್ವರಾಜ್ ಪಕ್ಷ 1923ರಲ್ಲಿ ಸ್ಥಾಪನೆಯಾಗುವಂತಹ ಪಕ್ಷ ಯಾವುದಂದ್ರೆ ಸ್ವರಾಜ್ಯ ಪಕ್ಷ. ಅದು ಇಲ್ಲಿದೆ ನೋಡಿ. ನೋಡಿ ಇಲ್ಲಿ ಕಾಣ್ತಿದ್ಯಾ 1900 ಇಲ್ಲಿ ನೋಡ್ರಿ ಹೆಂಗ್ ಕಾಣ್ತಿದೆ. ಸ್ವರಾಜ್ಯ ಪಕ್ಷವನ್ನು ಯಾರು ನೋಡ್ರಿ, ಸಿ.ಆರ್. ದಾಸ್, ಮೋತಿಲಾಲ್ ನೆಹರು ಇನ್ನಿತರ ಕಾಂಗ್ರೆಸ್ಸಿಗರು ಏನ್ ಮಾಡ್ತಾರೆ, ಸ್ವರಾಜ್ಯ ಪಕ್ಷವನ್ನು ಎಷ್ಟರಲ್ಲಿ 1923ರಲ್ಲಿ ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆಗೊಂಡ ಸ್ವರಾಜ್ ವಿರೋಧಿ ಆ ಕೆಲಸ ನೋಡ್ರಿ, ಅದರೊಳಗೆ ಶಾಸನಗಳ ಸಭೆಯನ್ನು ಏನ್ ಮಾಡಿರ್ತಂದ್ರೆ ನೋಡಿ, ಸ್ವರಾಜ್ಯ ಪಕ್ಷವು ಶಾಸನ ಸಭೆಯನ್ನು ಪ್ರವೇಶಿಸಿ ಒಳಗಿನಿಂದಲೇ ಸರ್ಕಾರ ನೀತಿಯನ್ನು ವಿರೋಧಿಸಿ ಅದರ ಕೆಲಸಕ್ಕೆ ಅಡ್ಡಿ ಮಾಡುವಂತ ಅಭಿಲಾಷೆ ಹೊಂದಿತ್ತು. ಒಟ್ಟ ಒಂದು ಶಾಸನ ಸಭೆ ಪ್ರವೇಶಿಸಬೇಕು, ಒಟ್ಟ ಅವ್ರ ಕೆಲಸಕ್ಕೆ ಅಡ್ಡಿಯಾಗಬೇಕು ಅನ್ನೋದೇ ಇವರ ಉದ್ದೇಶ ಆಗಿತ್ತು. ಅದೇ ರೀತಿಯಾಗಿ 1924ರಲ್ಲಿ ನಡೆದ ಬೆಳಗಾವಿ ಅಧಿವೇಶನದಲ್ಲಿ ನೋಡಿ ಏನಾಗುತ್ತಂದ್ರೆ ಶಾಸನ ಸಭೆಯನ್ನು ಪ್ರವೇಶಿಸಿ ಸ್ವರಾಜ್ಯ ಪಕ್ಷವು ಕಾರ್ಯತಂತ್ರವನ್ನು ಗಾಂಧೀಜಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕಾರ್ಯಕ್ರಮವಾಗಿ ಒಪ್ಪಿಕೊಂಡರು. ಹೀಗಾಗಿ ಸ್ವರಾಜ್ಯ ಪಕ್ಷವು ಕಾಂಗ್ರೆಸ್ನಲ್ಲಿ ವಿಲೀನಗೊಳ್ಳುತ್ತದೆ. ಅಧ್ಯಕ್ಷತೆ ಯಾರು ವಹಿಸಿಕೊಂಡಿರ್ತಾರೆ? 1924ರಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ವಹಿಸಿಕೊಂಡಿರ್ತಾರೆ. ನೋಡಿ ಇಲ್ಲೊಂದಿದೆ, 1924ರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಸ್ವರಾಜ್ ಪಕ್ಷವು ಬಹುಮತವನ್ನು ಪಡೆಯಿತು. ಸಿ.ಆರ್. ದಾಸರವರು ಮೇಯರ್ ಆಗಿ ಆಯ್ಕೆ ಆಗ್ತಾರೆ. ಇವರನ್ನು ದೇಶ ಬಂಧು ಎಂದು ಕರಿತೀವಿ.
ಯಾರನ್ನು ದೇಶ ಬಂಧು ಎಂದು ಕರಿತೀವಿ ಅಂತ ಕ್ವಶನ್ ಕೂಡ ಎಷ್ಟೋ ಬೇರೆ ರೈಸ್ ಆಗಿದೆ, ಅದು ಚಿತ್ತರಂಜನ್ ದಾಸ್. ಓಕೆ, ನೆಕ್ಸ್ಟ್ ನೋಡಿ, ಇಷ್ಟು ಇನ್ಫಾರ್ಮೇಶನ್ ಸಿಕ್ತ ಅಂದ್ರೆ ಯಾವ ಕ್ವಶನ್ಗಾದ್ರೂ ನಾವು ಆನ್ಸರ್ ಮಾಡ್ಬೋದು. ನೋಡಿ, ಕೊಟ್ಟಿರುವ ಹೇಳಿಕೆಯನ್ನು ಓದಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೇಳ್ತಾರೆ. ಕೊಟ್ಟಿರುವಂತಹ ಹೇಳಿಕೆಯನ್ನು ಓದಿಬಿಟ್ಟು ಸರಿಯಾದ ಆಯ್ಕೆಯನ್ನು ಗುರುತಿಸಬೇಕಾಗುತ್ತೆ. ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನು ಕಾಂಗ್ರೆಸ್ ಕರೆ ನೀಡಿತು. ನೋಡಿ, ಸ್ಟಾಫರ್ಡ್ ಕಿಪ್ಸ್ ಆಯೋಗವು ಭಾರತಕ್ಕೆ ಡೊಮಿನಿಯನ್ ಸ್ಥಾನ, ನೋಡಿ ಡೊಮಿನಿಯನ್ ಸ್ಥಾನಮಾನ ನೀಡುವ ಸಲಹೆ ನೀಡಿತು. ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಆನ್ಸರ್ ಮಾಡ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಎ ಬಿ ಎರಡು ಸರಿ, ಎರಡಕ್ಕೂ ಎರಡು ಉದಾಹರಣೆ ಇದಾವೆ ಅಂತ ನಾವು ಹೇಳ್ಬೋದು. ಅದರ ವಿವರಣೆ ನೋಡುವುದಾದ್ರೆ ಒಂದ್ ಸೆಕೆಂಡ್. ಸೊ ಅವಾಗ ನೋಡಿದ್ವಿ ಮೊಹಮ್ಮದ್ ಗವಾನ್, ಸ್ವಲ್ಪ ನೋಡ್ಬಿಡೋಣ, ಇಲ್ಲಿ ಸಿಕ್ತು ಮೊಹಮ್ಮದ್ ಗವಾನ್. ನೋಡಿ, ಮೊಹಮ್ಮದ್ ಗವಾನ್ ಇದರಲ್ಲ, ಇವರು ಏನಾಗ್ತದಂದ್ರೆ ಇದು ಏನಾಗ್ತದಂದ್ರೆ ಬಹುಮನಿ ಸುಲ್ತಾನರ ಒಂದು ಪ್ರಮುಖ ವರ್ಕರ್ ಆಗಿರ್ತಾರೆ. ನೋಡ್ರಿ, ಕಲಬುರಗಿ ಬಹುಮನಿ ರಾಜಧಾನಿ ಆಗಿರುತ್ತೆ. ಕಲಬುರಗಿ ಬಹುಮನಿಯರ ರಾಜಧಾನಿ ಕಲಬುರಗಿ ಆಗಿರುತ್ತೆ. ಮೊಹಮ್ಮದ್ ಗವಾನ್ ನಿಷ್ಠೆ ನಿಸ್ವಾರ್ಥತೆಯಿಂದ ಆಡಳಿತ ನಡೆಸ್ತಾರೆ. ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಆಗ್ತಾನೆ. ಉನ್ನತ ಮಟ್ಟಕ್ಕೆ ಬಹುಮನಿಯನ್ನು ಒಯ್ತಾನೆ. ಕೈರೋ, ನೋಡಿ ಕೈರೋ ಇಸ್ಲಾಂ ಮತವನ್ನು ಕಾನೂನು ಅಭ್ಯಸಿಸಿ ಅರಬಿ ಪಾರ್ಸಿ ಭಾಷೆಗಳಲ್ಲಿ ಪಾಂಡಿತ್ಯ ಪದಿಸ್ತಾನೆ. ಬಹುಮನಿ ಸುಲ್ತಾನರಾದ ಹುಮಾಯೂನ್, ನಿಜಾಮ್ ಶಾ, ಮೂರನೇ ಮೊಹಮ್ಮದ್ ಶಾ ಆಳ್ವಿಕೆ ಕಾಲದಲ್ಲಿ ಮಂತ್ರಿಯಾಗಿ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾನೆ. ಅದೇ ರೀತಿಯಾಗಿ ನಮಗ್ ಬೇಕಾಗಿರೋದೇನೆಂದ್ರೆ ಅವನು ನೋಡಿ ಗವಾನನು ಕೊಂಕಣ, ಗೋವಾ, ಬೆಳಗಾವಿ ವಶಪಡಿಸಿಕೊಳ್ತಾನೆ. ಒರಿಸ್ಸಾದ ಮೇಲೆ ದಾಳಿ ಮಾಡಿ ಅಲ್ಲಿಂದ ಕೊಂಡವೀಡು ಪ್ರದೇಶವನ್ನು ಗೆದ್ದುಕೊಳ್ತಾನೆ. 1481ರಲ್ಲಿ ಕಂಚಿಯ ಮೇಲೆ ಕೂಡ ದಾಳಿ ಮಾಡ್ತಾನೆ. ಬಹುಮನಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಮೊಹಮ್ಮದ್ ಗವಾನ್ ಮೇಲೆ ಪ್ರಮುಖ ಪಾತ್ರ ವಹಿಸ್ತಾನೆ. ಆದ್ರೆ ಕುತಂತ್ರದಿಂದ ಏನಾಗ್ತಾನೆ, ಸಾವಿಗೀಡಾಗ್ತಾನೆ. ನೋಡಿ, ಅವ್ರು ಕೇಳಿದ್ದು ಏನಿತ್ತು ಕ್ವಶನ್, ಮೊಹಮ್ಮದ್ ಗವಾನ್ ನೋಡಿ ಕೊಂಕಣ, ಗೋವಾ ವಶಪಡಿಸಿ ಕಂಚಿಯ ಮೇಲೆ ದಾಳಿ ಮಾಡ್ತಾನೆ. ಎಸ್. ಕೈರೋದಲ್ಲಿ ಇಸ್ಲಾಂ ಮತಶಾಸ್ತ್ರ ಕಾನೂನು ಅಭ್ಯಸ್ತಾನೆ. ಎಸ್. ಮದರಾಸವನ್ನು ಸ್ಥಾಪಿಸ್ತಾನೆ. ಎಸ್, ಮೊಹಮ್ಮದ್ ಗವಾನ್. ಓಕೆನಾ, ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಈಸಿಯಾಗಿ ಬರ್ತವೆ. ಸ್ವಲ್ಪ ಫಸ್ಟಿಗೆ ಸಿಗ್ತಾ ಇಲ್ಲ ಅದು, ಯಾಕಂದ್ರೆ ಬಹಳಷ್ಟು PDF ಇರೋದ್ರಿಂದ ಇದಾಗಿದೆ. ನೋಡಿ, 1 ಸೆಕೆಂಡ್, ಕ್ವಶನ್ ಏನಿದೆ ಅದನ್ನ ನೋಡ್ಕೊಂಡ್ಬಿಡೋಣ. ನಾನು ಕ್ವಶನ್ ಮುಂದೆನೆ ಒಂದು ಮಾರ್ಕ್ ಮಾಡ್ಬೇಕಂತ ಮಾಡಿದೆ, ಆದ್ರೆ ಸ್ವಲ್ಪ ಅಭಾವದಿಂದ ಮಾಡಕ್ ಆಗ್ಲಿಲ್ಲ. ಕ್ವಶನ್ ಏನಿದೆ ನೋಡಿ, ಇಲ್ಲಿ ಕ್ವಶನ್ ನಂಬರ್ 5. ನೋಡಿ, ಭಾರತ ಬಿಟ್ಟು ಎರಡು ಸರಿ ಇದೆ. ಇಲ್ಲಿ ಯಾವ್ದಂದ್ರೆ ಸರಿಯಾದಂತ ಉತ್ತರ ಎ. ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದಾಗ ಎ ಅಂತಾನೆ ಹೇಳಬಹುದು. ಇಲ್ಲಿದೆ ನೋಡಿ, ಕರೆಕ್ಟ್ ಬಂದಿದ್ದೀವಿ. ನೋಡಿ, ಇಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯು 1942ರಲ್ಲಿ ನಡೆಯುತ್ತೆ. ಬ್ರಿಟಿಷ್ ಸರ್ಕಾರವು ಭಾರತೀಯ ನಾಯಕರೊಂದಿಗೆ ಸಂಧಾನಕ್ಕಾಗಿ ಕಳಿಸಿದ್ದ ಸ್ಟಾಫರ್ಡ್ ಕಿಪ್ಸ್ ಆಯೋಗವು 42ರಲ್ಲಿ ಕೆಲವು ಸಲಹೆ ನೀಡುತ್ತದೆ. ಆ ಸಂದರ್ಭದಲ್ಲಿ ನೋಡಿ ಏನಾಗುತ್ತೆ, ಏನು ಮಾಡುತ್ತದೆ ಅಂತಂದಾಗ ಭಾರತೀಯರು ಮುಂದಿಟ್ಟು ಆಯೋಗವು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡುವುದಾಗಿ, ಅದಕ್ಕೆ ಸಂವಿಧಾನ ರಚಿಸಲು ಸಭೆ ಕರೆಯುವುದು, ಹೊಸ ಸಂವಿಧಾನದಲ್ಲಿ ಭಾರತ ಒಕ್ಕೂಟವನ್ನು ಸೇರುವ ಮತ್ತು ಬಿಡುವ ಸ್ವಾತಂತ್ರ್ಯವನ್ನು ಸಂಬಂಧಿಸಿದ ರಾಜ್ಯಗಳಿಗೆ ನೀಡುವಂತ ಸಲಹೆ ನೀಡುತ್ತದೆ.
ಈ ಸಲಹೆಗಳನ್ನು ಕಾಂಗ್ರೆಸ್ ಒಪ್ಪದೆ ಕ್ವಿಟ್ ಇಂಡಿಯಾ ಚಳವಳಿಗೆ ಕರೆ ನೀಡುತ್ತಾರೆ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಓಕೆ, ದೇಶ ಜನರು ಈಗೇನ್ ಮಾಡ್ತಾರೆ ಅಂದ್ರೆ ಎಲ್ಲರೂ ಭಾಗವಹಿಸ್ತಾರೆ ನೋಡಿ. ಕಿಪ್ಸ್ ಆಯೋಗ ಭಾರತ ಡೊಮೇನ್ ಸ್ಥಾನ ನೀಡುವ ಸಲಹೆ ನೀಡಿತು. ಎಸ್. ಭಾರತ ಬಿಟ್ಟು ತೊಲಗಿ ಕಾಂಗ್ರೆಸ್ ಕರೆ ನೀಡಿತು. ಎಸ್, ಎರಡೂ ಕರೆಕ್ಟ್ ಇದೆ. ಸಹಾಯ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡವರು ಯಾರು? ಸಹಾಯ ಸೈನ್ಯ ಪದ್ಧತಿಯನ್ನು ಮೊದಲ ಬಾರಿಗೆ ಒಪ್ಪಿಕೊಂಡಂತಹ ಈ ಕೆಳಗಿನವಲ್ಲಿ ಯಾರು ಅಂತ ಬಂದಾಗ ಎರಡನೇ ಬಾಜಿರಾಯ ಸರಿಯಾದಂತಹ ಉತ್ತರ. ಎರಡನೇ ಬಾಜಿರಾಯ ನೋಡ್ರಿ. ಮರಾಠರ ಪೇಶ್ವೆಯಲ್ಲಿ ಎರಡನೇ ಬಾಜಿರಾಯವು ಏನ್ ಮಾಡ್ತಾನೆ ಅಂದ್ರೆ ಸಹಾಯ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ತಾನೆ. ಸಹಾಯ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ತಾನೆ ನೋಡಿ. ಎರಡನೇ ಬಾಜಿರಾಯ ಎಂದು ನೋಡೋದಾದ್ರೆ ಇಲ್ಲಿ ಇದೆ, ಇಲ್ಲಿ ಕಾಣ್ತಾ ಇದೆನಾ ನೋಡಿ. ಎರಡನೇ ಆಂಗ್ಲೋ ಮರಾಠ ಯುದ್ಧದ ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಪೇಶ್ವೆ ಎರಡನೇ ಬಾಜಿರಾಯ ಇಲ್ಲಿದೆ ನೋಡಿ. ಪೇಶ್ವೆ ಎರಡನೇ ಬಾಜಿರಾಯ ಏನ್ ಮಾಡ್ತಾನೆ ಅಂತಂದಾಗ ಬೇಸಿನ್ ಒಪ್ಪಂದ ಸಹಿ ಹಾಕುವ ಮೂಲಕ, ಬೇಸಿನ್ ಒಪ್ಪಂದ ಸಹಿ ಹಾಕುವ ಮೂಲಕ ಸಹಾಯ ಸೈನ್ಯ ಪದ್ಧತಿಗೆ ಒಪ್ಪಿಸಿಬಿಡ್ತಾನೆ. ಯಾರು? ಎರಡನೇ ಬಾಜಿರಾಯ. ಇವನನ್ನು ಏನಂದು ಕರಿತಾ ಇದ್ರು ಅಂತ ನಿಮ್ಗೆ ಎಲ್ಲ ಗೊತ್ತಿದೆ ನೋಡ್ರಿ. ಎಲ್ಲ ಒಪ್ಪಿಸಿ ಎರಡನೇ ಸಹಾಯ ಸೈನ್ಯ ಪದ್ಧತಿಯನ್ನು ಲಾರ್ಡ್ ವೆಲ್ಲೆಸ್ಲಿ ತರ್ತಾನೆ. ಯಾಕೆ ತರ್ತಾನೆ ಅಂದ್ರೆ ತಮ್ಮ ತುಕಡಿಯನ್ನು ಇವರ ಆಸ್ಥಾನದಲ್ಲಿದ್ದು ಇವರ ಖರ್ಚು ವೆಚ್ಚವನ್ನೆಲ್ಲ ಇವರೇ ಜವಾಬ್ದಾರಿ ಒಪ್ಪಿಸಿಕೊಳ್ಳಬೇಕಾಗುತ್ತದೆ. ಒಂದ್ ಸೆಕೆಂಡ್, ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ. ಸಹಾಯ ಸೈನ್ಯ ಪದ್ಧತಿ 1798ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜಾರಿಗೆ ತರ್ತಾರೆ. ಲಾರ್ಡ್ ವೆಲ್ಲೆಸ್ಲಿ ತರ್ತಾನೆ ನೋಡಿ. ಸೈನ್ಯ ಪದ್ಧತಿ ನಿಬಂಧನೆಗಳು ಇರ್ತವೆ. ಸ್ವಲ್ಪ ಏನಿರ್ತವೆ ನಿಬಂಧನೆಗಳು ಅಂದ್ರೆ ನೋಡಿ, ಭಾರತೀಯ ರಾಜನು ಬ್ರಿಟಿಷರ್ ಸೈನ್ಯ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೋಬೇಕಾಗುತ್ತೆ. ವೇತನ ಕೂಡ ಅವರೇ ಮಾಡ್ಬೇಕಾಗುತ್ತೆ. ರೆಸಿಡೆಂಟ್ ನೇಮಿಸಿಕೊಳ್ಬೇಕಾಗುತ್ತೆ. ಆದ್ರೆ ಬ್ರಿಟಿಷರ್ ಅನುಮತಿ ಇಲ್ಲದೆ ಯಾವುದೇ ದೇಶ ಆಗಿರ್ಬೋದು ಪ್ರಾಂತ್ಯದ ಮೇಲೆ ಯುದ್ಧ ಸಾರಂಗಿಲ್ಲ. ಆ ರೀತಿಯ ಆರ್ಡರ್ ಇರುತ್ತದೆ. ನೆಕ್ಸ್ಟ್ ನೋಡಿ, ಏನಿದೆ ಕೊಟ್ಟಿರುವ ಅವುಗಳಿಗೆ ಸಂಬಂಧಿಸಿದ ಆಯ್ಕೆ ಮಾಡಿ ಅಂತ ಕೇಳುತ್ತೆ ನೋಡಿ. ಇಲ್ಲಿ ಸ್ತ್ರೀ ಪುರುಷರ ತುಲನಾ ಎಂಬ ಪುಸ್ತಕವನ್ನು ಮಹಿಳೆ ಶೋಷಣೆಯನ್ನು ವಿರೋಧಿಸಿದವರು ಯಾರಂದ್ರೆ ತಾರಾಬಾಯಿ ಶಿಂದೆ. ಮಹಾರಾಷ್ಟ್ರದ ತಾರಾಬಾಯಿ ಶಿಂದೆ ಅಂತಾನೆ ಹೇಳ್ಬೋದು. ಇವರು ಜ್ಯೋತಿಬಾ ಫೂಲೆಯವರ ಅಪ್ಪಟ ಶಿಷ್ಯರು, ಅನುಯಾಯಿಗಳು ಅಂತ ನಾವು ಹೇಳಬಹುದು ನೋಡಿ. 8ನೇದು, ಕೆಳಗೆ ಕೊಟ್ಟಿರುವ ನಿಬಂಧನೆಯು ಸಂಬಂಧಿಸಿದ್ದು ತನ್ನ ಆಸ್ಥಾನದಲ್ಲಿ ಬ್ರಿಟಿಷರ ರೆಸಿಡೆಂಟ್ ಅನ್ನು ರಾಜನು ಇಟ್ಟುಕೊಳ್ಳಬೇಕು. ಆತನ ಖರ್ಚು ಆತನೇ ಭರಿಸಬೇಕು. ಇದು ಯಾವುದಂದ್ರೆ ಸಹಾಯ ಸೈನ್ಯ ಪದ್ಧತಿ. ಈಗ ತಾನೇ ನೋಡ್ರಿ ನೋಡಿ, ಒಂದ್ ಸೆಕೆಂಡ್. ಸಹಾಯ ಸೈನ್ಯ ಪದ್ಧತಿ ನೋಡಿ, ಇಲ್ಲಿದೆ. ಈಗ ತಾನೇ ಹೇಳಿದೆ ನೋಡಿ. ಸಹಾಯ ಸೈನ್ಯ ಪದ್ಧತಿ ಏನಿದೆ, ಭಾರತೀಯ ರಾಜನು ಬ್ರಿಟಿಷರ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲೇ ಇರಿಸಿಕೊಳ್ಳಬೇಕು. ಆತನ ವೇತನ ಮತ್ತು ನಿರ್ವಹಣೆ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು. ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟು ಕೊಡಬೇಕು. ಅದೇ ನೋಡಿ, ರೆಸಿಡೆಂಟ್ ಅನ್ನು ನೇಮಿಸಿಕೊಳ್ಳುವುದು ಯಾವುದು? ಸಹಾಯ ಸೈನ್ಯ ಪದ್ಧತಿ ಅಂತ ಹೇಳಬಹುದು. ನೆಕ್ಸ್ಟ್ ಏನಿದೆ ನೋಡಿ, 9ನೇದು. ಇಲ್ಲಿ ಒಂದು ಪಟ್ಟಿ ಕೊಟ್ಟಿದ್ದಾರೆ, ಇದಕ್ಕೆ ಮ್ಯಾಚ್ ಆಗುವಂಥದ್ದು ನಾವು ಹೇಳಬೇಕು. ಅದು ಕೂಡ ಇಲ್ಲಿದೆ. 9ನೇದು ಕ್ವಶನ್ ಈ ರೀತಿ ಇದೆ. ಪಟ್ಟಿ ವರ್ಷದಲ್ಲಿ ಈ ನೋಡ್ರಿ, ಅ ಪಟ್ಟಿ ಈ ವರ್ಷದಲ್ಲಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಬಿ ಪಟ್ಟಿ ನೀಡಲಾಗಿದೆ. ಇಲ್ಲಿ ಯಾವುದು ಸರಿಪ ಅಂತಂದಾಗ ನೋಡ್ರಿ, ಅದಕ್ಕೆ ಪ್ರೂಫ್ ಸೋರ್ಸ್ ಸರಿಯಾದಂತ ಉತ್ತರ 4 ಬರುತ್ತೆ ನೋಡ್ರಿ. 1773 ಅಲ್ಲಿ ಬಂಗಾಳದ ಗವರ್ನರ್ ಅನ್ನು 3 ಪ್ರೆಸಿಡೆನ್ಸಿಗಳಾಗಿ ಗವರ್ನರ್ ಆಗಿ ನೇಮಕ ಮಾಡ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪಾ ಅಂತಂದಾಗ ಬಿ ನಿಯಂತ್ರಣ ಮಂಡಳಿ ಜಾರಿಗೆ ಬರುತ್ತೆ, ನಿಯಂತ್ರಣ ಮಂಡಳಿ ಸ್ಥಾಪನೆ ಆಗುತ್ತೆ. ಸಿ ನೋಡ್ರಿ 1900 ಏನಾಗುತ್ತೆ ಅಂತಂದಾಗ 9ರಲ್ಲಿ ಏನಾಗುತ್ತೆ ಅಂದ್ರೆ ಪ್ರತ್ಯೇಕ ಚುನಾವಣೆ ಮತಗಟ್ಟೆಯನ್ನು ಸ್ಥಾಪನೆ ಮಾಡ್ತಾರೆ. ಆದ್ರೆ 1919ರಲ್ಲಿ ಏನಾಗುತ್ತೆ, ಭಾರತದಲ್ಲಿ ಒಬ್ಬ ಹೈ ಕಮಿಷನರ್ ನೇಮಕ ಮಾಡಲಾಗುತ್ತದೆ. ಅದಕ್ಕೂ ಪ್ರೂಫ್ ಸಮೇತ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ
ಪ್ರತಿಯೊಂದು ನೋಡಿದಾಗ ನಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗ್ತದೆ. ಕ್ವಿಟ್ ಇಂಡಿಯಾ ಚಳವಳಿನ ಕುರಿತು ಇಲ್ಲಿದೆ ನೋಡಿ. ನೋಡಿ 1973ರ ರೆಗ್ಯುಲೇಟಿಂಗ್ ಆಕ್ಟ್ ಏನಾಗುತ್ತಂದ್ರೆ 1765ರಲ್ಲಿ ದಿವಾನಿ ಹಕ್ಕಿನ ನಂತರ ಕಂಪನಿಗಳು ಅಪಾರಿತ ದುರಾಶೆಗೆ ಒಳಪಟ್ಟಿರ್ತಾರೆ. ಅದಕ್ಕೋಸ್ಕರ ಇದು ತಿದ್ದುಕೊಳ್ಳೋ ಸಲುವಾಗಿ ಏನಾಗುತ್ತೆ ಅಂದ್ರೆ 73ರಲ್ಲಿ ಬರುತ್ತೆ. ಇದೇನ್ ಮಾಡುತ್ತೆ, ಸದಸ್ಯ ಎಡ್ಮಂಡ್ ಬರ್ಕ್ ಇರ್ತಾನೆ, ವಾರ್ಷಿಕ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷರ ಪಡೆಯುತ್ತಿದ್ದ ತೆರಿಗೆ ಹಣವನ್ನು ಅಪರಾಧ ತೆರಿಗೆ ಎಂದು ಇದು ಮಾಡ್ತಾರೆ. ಇದ್ರ ಕೆಲವು ರೂಲ್ಸ್ ಇರ್ತವೆ, ಲಕ್ಷಣಗಳು ನೋಡಿ, ಅವೆಲ್ಲ ನಾನು ಕಳಿಸಿರ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಬಂಗಾಳ ಗವರ್ನರ್ ಇಲ್ಲಿ ನಮ್ಗೆ ಆಪ್ಷನ್ ಸಿಕ್ಕಿರೋದು. ಬಂಗಾಳದ ಗವರ್ನರ್ ಅನ್ನು 3 ಪ್ರೆಸಿಡೆನ್ಸಿ ಗವರ್ನರ್ ಆಗಿ ಆದರು. ಇಲ್ಲಿದೆ ನೋಡಿ, ಅಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್. ಅದೇ ರೀತಿಯಾಗಿ ನೋಡಿ 74 ಏನಿದೆ ನೋಡಿ, 74 ನಿಯಂತ್ರಣ ಮಂಡಳಿ ಸ್ಥಾಪಿತದೆ. ಇದ್ರೆ 1784ರ ನಿಯಂತ್ರಣ ಮಂಡಳಿ ಸ್ಥಾಪನೆ ಆಗ್ತದೆ. ಇಲ್ಲಿದೆ ನೋಡಿ, ನಿಯಂತ್ರಣ ಕಂಪನಿ ಸರ್ಕಾರವು ನಿಯಮಿತವಾಗಿ ನಿಯಂತ್ರಿಸಿತು. ಅಲ್ಲಿ ಒಂದು ನಿಯಂತ್ರಣ ಮಂಡಳಿ ಸ್ಥಾಪನೆ ಮಾಡ್ತಾರೆ. ನೋಡಿ, ಇನ್ನೊಂದೇನ್ ಮಾಡ್ತಾರೆ, ಭಾರತೀಯರನ್ನು ಒಡೆದು ಆಳುವ ನೀತಿಯನ್ನು 9ರಲ್ಲಿ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಮೊದಲ ಬಾರಿಗೆ ಏನಾಗುತ್ತೆ, ಪ್ರತ್ಯೇಕ ಇಲ್ಲಿ ನೋಡ್ರಿ, ನಮ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್, ರಾಜ್ಯಕ್ಕೆ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಮತಗಟ್ಟೆ ಸ್ಥಾಪನೆ ಮಾಡಲಾಗುತ್ತದೆ. ಓಕೆ, ನೆಕ್ಸ್ಟ್ ನೋಡಿ, 19ರ ಕಾಯ್ದೆ, ಭಾರತೀಯರಿಗೆ ಅಂತಂತ ಜವಾಬ್ದಾರಿ ಸರ್ಕಾರ ನೀಡುವುದೇ ಈ ಬ್ರಿಟಿಷರ ಗುರಿಯಾಗಿತ್ತು. ಓಕೆ, ಅಲ್ಲಿ ಅದೇ ಆಪ್ಷನ್ಸ್ ಇತ್ತಲ್ಲ ನೋಡಿ, ಒಬ್ಬ ಭಾರತೀಯ ಹೈಕಮಿಷನ್ ನೇಮಕ ಮಾಡಲಾಯಿತು. ಇಲ್ಲಿ ಆಪ್ಷನ್ಸ್ ಅದನ್ನು ಕೂಡ ಇದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 10 ನೋಡಿ, ಏನಿದೆ, ಕೊಟ್ಟಿರುವ ಹೇಳಿಕೆ ಓದಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಮಾಡಿ. ಮಾನವ ಕುಲಕ್ಕೆ ಒಂದು ಜಾತಿ, ಒಂದು ಧರ್ಮ ಮತ್ತು ಒಬ್ಬನೇ ದೇವರು. ನೆಕ್ಸ್ಟ್ ನೋಡಿ, ವೈಕಂ ಸತ್ಯಾಗ್ರಹವನ್ನು ಆರಂಭಿಸಲಾಯಿತು. ಇದು ಯಾರು ಹೇಳಿಕೆ, ಯಾರು ಅಂತಂದಾಗ ಇಲ್ಲಿ ಸರಿಯಾದಂತ ಉತ್ತರ 2, ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ. ಆಪ್ಷನ್ಸ್ ಇದೆ ನೋಡಿ, ಕೊಟ್ಟಿರ್ತಕ್ಕಂಥ ಒಂದು ಪ್ರಮುಖ ಮಾಹಿತಿ ಇಲ್ಲಿದೆ ನೋಡಿ. ಇದು ನಮಗೆ 7th ಬುಕ್ ನಿಂದ ಬಂದಿರ್ತಕ್ಕ ನೋಡಿ. ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಎಂಬ ಸಂಸ್ಥೆ ಎಷ್ಟರಲ್ಲಿ ಆಗುತ್ತಂದಾಗ 1903ರಲ್ಲಿ ಸ್ಥಾಪನೆ ಆಗುತ್ತೆ. ಅದರ ಉದ್ದೇಶ ಏನಿತ್ತು ಅನ್ನೋದು ನೋಡಿ, ಇಲ್ಲಿದೆ ನೋಡಿ, ಅಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್, ಒಬ್ಬನೇ ದೇವರು, ಒಂದು ಧರ್ಮ, ಒಂದು ಜಾತಿ ಮತ್ತು ಕನ್ನಡದ ಮೇಲೂ ಪ್ರಭಾವ ಬೀರುತ್ತೆ. ಇಲ್ಲಿದೆ ನೋಡಿ, ಹೌದಿಲ್ವಾ, ನಾರಾಯಣ ಧರ್ಮ ಪಾಲನಾ ಯೋಗಂ ಸಂಸ್ಥೆ ಸರಿಯಾದಂತ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಈ ನಕ್ಷೆದಲ್ಲಿ ನಾವು ಏನ್ ಮಾಡ್ಬೇಕಂತಂದಾಗ ಕೆಲವು ನೋಡಿ, 1 ಸೆಕೆಂಡು, ಅನನ್ಯದ್ ನೋಡಿ, ಈ ನಕ್ಷೆದಲ್ಲಿ ಗುರುತಿಸಿರುವ ಸ್ಥಳವನ್ನು ಗಮನಿಸಿ ಅದಕ್ಕೆ ಸರಿ ಹೊಂದುವಂತ ಆಯ್ಕೆ ಮಾಡಿ. ಇಲ್ಲಿ ಒಂದು ಚಿಹ್ನೆ ಕೊಟ್ಟಿದ್ದಾರೆ, ಅದು ಗುರುತಿಸಿದ್ದಾರೆ. ಇಲ್ಲಿ ಮಾಡಿದ್ದಾರೆ, ಅದು ಯಾವುದು ಅಂತ ಕೇಳಿದ್ದಾರೆ. ಅದು ಯಾವುದು ಅಂತ ಕೇಳಿದರೆ ಇಲ್ಲಿ ನೋಡಿ, ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತ ಹೇಳ್ಬೋದು. ದಂಡಿ ಉಪ್ಪಿನ ಸತ್ಯಾಗ್ರಹ, ಅದಕ್ಕೂ ಕೂಡ ಪ್ರೂಫ್ ಇದೆ ನೋಡಿ. ನೆಕ್ಸ್ಟ್, ಕೊಟ್ಟಿರುವ ಮೊದಲೆರಡು ನಡುವಿನ ಸಂಬಂಧ ಗುರುತಿಸಿ 3ನೇ ಪದಕ್ಕೆ ಸರಿ ಹೊಂದುವಂತಹ ಪೆರಿಸ್ಟ್ರಾಯಿಕ್ ಸುಯಿತ್ ರಷ್ಯಾ ಮುನ್ನಡೆ ಮಹಾಜಿಗಿತ, ಇದನ್ನು ಯಾವುದು ಬರುತ್ತೆ ಅಂತ ಕೇಳ್ತಿದ್ರೆ, ಮುನ್ನಡೆಯ ಮಹಾಜಿಗಿತ ಯಾವುದು ಬರುತ್ತೆ ಅಂತಂದಾಗ ಇಲ್ಲಿ ಸರಿಯಾದಂತ ಉತ್ತರ ಚೀನಾ. ಇನ್ನೊಂದು, ಭಾರತದಲ್ಲಿ ಸಂವಿಧಾನದಲ್ಲಿರುವ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಇಲ್ಲಿ ವಿವರಿಸಲಾಗಿದೆ. 8ನೇ ತರಗತಿ ಬುಕ್ನಲ್ಲಿ ಸರಿಯಾದಂತ ಉತ್ತರ 4. ಸರಿಯಾದಂತ ಉತ್ತರ 4. ಇದು 8ನೇ ತರಗತಿಯಲ್ಲಿ ಬಂದಿರತಕ್ಕಂಥದ್ದು. 1 ಸೆಕೆಂಡ್,
ಹಾ ಇಲ್ಲಿದೆ ನೋಡಿ, ಮೂಲಭೂತ ಹಕ್ಕುಗಳು. ನೋಡ್ರಿ, 1978ರಲ್ಲಿ ಬಂದ ಸಂವಿಧಾನ 44ನೇ ತಿದ್ದುಪಡಿಯ ಕಾಯ್ದೆಯ ಮೂಲಕ ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಗ್ತದೆ. ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ 7 ಮೂಲಭೂತ ಹಕ್ಕು ಮೊದಲಿರ್ತವೆ. ಪ್ರಸ್ತುತ 6 ಮೂಲಭೂತ ಹಕ್ಕುಗಳು ನಾವು ಕಾಣ್ತಾ ಹೋಗ್ತೀವಿ. ಇಲ್ಲಿ ಯಾವ್ಯಾವ್ದಕ್ಕೆ ಮೂಲಭೂತ, ಯಾವ್ದಕ್ಕೆ ಸಂಬಂಧಿಸಿದಂತ ನಮ್ಗೆ ಇಲ್ಲಿದೆ ನೋಡ್ರಿ. ಸಮಾನತೆಗೆ ಸಂಬಂಧಿಸಿದ ಹಕ್ಕು 14ರಿಂದ 18, ಸ್ವಾತಂತ್ರ್ಯದ ಹಕ್ಕು 19ರಿಂದ 22 ನೋಡ್ಬೋದು. ಶೋಷಣೆಯ ವಿರುದ್ಧ ಹಕ್ಕು ನೋಡ್ರಿ 23ರಿಂದ 24, ಧಾರ್ಮಿಕ ಸ್ವತಂತ್ರ ಹಕ್ಕು ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು 25ರಿಂದ 28, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29ರಿಂದ 30ನೇ ವಿಧಿ, ಸಂವಿಧಾನಾತ್ಮಕ ಪರಿಹಾರ ಹಕ್ಕು 32ನೇ ವಿಧಿ. ಈ ವಿಧಿಯನ್ನು ಅಂಬೇಡ್ಕರ್ ಅವರು ಕರೀತಾರೆ ಸಂವಿಧಾನ ಪರಿಹಾರ ವಿಧಿ ಅಂತೇಳಿ ಕರೀತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಒಂದು ಬ್ಯೂಟಿಫುಲ್ ಕೊಟ್ಟಿದ್ದಾರೆ. ಕೊಟ್ಟಿರುವ ಹೇಳಿಕೆಯಲ್ಲಿ ಸರಿಯಾದ ಉತ್ತರಗಳನ್ನು ಗುರುತಿಸಿ ಅಂತ ಕೇಳಿದರೆ, ಆಹಾರ ಮತ್ತು ಕೃಷಿ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ, ನೋಡಿ ಆಹಾರ ಕೃಷಿ ಕೇಂದ್ರ ಕಚೇರಿ ಎಲ್ಲಿ ಬರುತ್ತೆ ನೋಡಿ. 14ನೇದು ಸರಿಯಾದ, ನಾನು ಹೇಳ್ತಾ ಇರ್ತೀನಿ ಸರಿಯಾದಂಥ ಉತ್ತರ ಇಲ್ಲಿ 2, ಸಿ ಮತ್ತು ಡಿ ಮಾತ್ರ ಕರೆ. IMF ಕೇಂದ್ರ ಕಚೇರಿ ವಾಷಿಂಗ್ಟನ್ DC ಯಲ್ಲಿದೆ. ಯುನಿಸೆಫ್ ನೊಬೆಲ್ ಪ್ರಶಸ್ತಿ ಬಂತು, ಆದರೆ ವಿಶ್ವ ಆರೋಗ್ಯ ಸಂಸ್ಥೆ ಇರುವುದೇ ಬೇರೆ, ಇದುವೇ ಬೇರೆ. ಉತ್ತರ ನೋಡಿ, ಇಲ್ಲಿ ರೋಮ್ ಬೇರೆ, ರೋಮ್ ಮತ್ತು ಜಿನೆವಾ ಉಲ್ಟಾ ಪಲ್ಟಾ ಆಗಿದೆ ನೋಡಿ. ನೋಡಿ ಇಲ್ಲಿ ವಿಶ್ವಸಂಸ್ಥೆಯ ವಿವಿಧ ಸಂಘಗಳು, ಆಹಾರ ಮತ್ತು ಕೃಷಿ ಸಂಸ್ಥೆ ನಾವು 1945ರಲ್ಲಿ ಸ್ಥಾಪನೆ ಆಯಿತು. ಇದು ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ರೋಮ್ನಲ್ಲಿದೆ. ಆಹಾರ ಮತ್ತು ಕೃಷಿ ಸಂಸ್ಥೆಯ ಕೇಂದ್ರ ಕಚೇರಿ ನಾವು ರೋಮ್ನಲ್ಲಿ ಕಾಣ್ತೀವಿ. ವಿಶ್ವ ಆರೋಗ್ಯ ಸಂಸ್ಥೆ 1948ರಲ್ಲಿ ಸ್ಥಾಪನೆ ಮಾಡುತ್ತೆ. ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್, ಜಿನೆವಾ ಉಲ್ಟಾ ಪಲ್ಟಾ ಆಗಿದೆ. ಕೆಳಗಿನ ಮೇಲೆ ಮೇಲೆ ಕೆಳಗೆ ಆಪ್ಷನ್ಸ್ ಆಗಿದೆ, ಜಿನೆವಾದಲ್ಲಿದೆ. ಇವೆರಡು ರಾಂಗ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ, ಇನ್ನೊಂದು ಯಾವ್ದು ಕೊಟ್ಟಿದ್ದಾರೆ ಅಂದ್ರೆ IMF ನೋಡಿ, IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದು ಎಷ್ಟರಲ್ಲಿ ಸ್ಥಾಪನೆ ಆಗುತ್ತೆ ಅಂದ್ರೆ 1945ರಲ್ಲಿ ಪ್ರಾರಂಭ ಆಗುತ್ತೆ. ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ 47ರ ಬಳಿಕೆ ಪೂರ್ಣ ಪ್ರಮಾಣದ ಕಾರ್ಯ ಆರಂಭಿಸುತ್ತೆ. ಇದರ ಕೇಂದ್ರ ಕಚೇರಿ ಅಮೆರಿಕದ ವಾಷಿಂಗ್ಟನ್ DC ನಲ್ಲಿ ಕಂಡಿದೆ. ಇದು ಕರೆಕ್ಟ್ ಆಗಿ ಕಟ್ಟಿದರೆ, ಇದು ಬ್ಯಾಂಕುಗಳ ಬ್ಯಾಂಕ್ ಆಗಿ ಕೆಲಸ ಮಾಡುತ್ತದೆ. ನೋಡಿ, ಕ್ವಶನ್ ನಂಬರ್ 15 ಏನಿದೆ ನೋಡಿ, ಭಾರತದ ರಾಷ್ಟ್ರಪತಿಯವರನ್ನು ಯಾರು ಚುನಾಯಿಸುವರು? ಭಾರತದ ರಾಷ್ಟ್ರಪತಿಯವರನ್ನು ಯಾರು ಆಯ್ಕೆ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಸರಿಯಾದಂತ ಉತ್ತರ ನೋಡಿ ಸ್ನೇಹಿತರೆ, ಸಂಸತ್ತಿನ 2 ಸದನಗಳ ಹಾಗೂ ಎಲ್ಲ ರಾಜ್ಯಗಳ ವಿಧಾನಸಭೆಯ ಸದಸ್ಯರು. ಸರಿಯಾದಂತ ಉತ್ತರ 4 ಅಂತ ನಾವು ಹೇಳ್ಬೋದು. ಅದಕ್ಕೆ ಸರಿಯಾದ ಇಲ್ಲಿ ಇದೆ ನೋಡ್ರಿ ಪ್ರೂಫ್ಸ್. ರಾಷ್ಟ್ರಾಧ್ಯಕ್ಷರು ನೋಡ್ರಿ, ರಾಷ್ಟ್ರಾಧ್ಯಕ್ಷರು ಅಂತ ಬಂದಾಗ ಅವರನ್ನ ಯಾರು ನೇಮಕ ಮಾಡ್ತಾರೆ ಅಂತಂದಾಗ, ಒಂದು ಸೆಕೆಂಡ್, ನಮ್ಮ ಸಂವಿಧಾನದ 52ನೇ ವಿಧಿಯ ಪ್ರಕಾರ ರಾಷ್ಟ್ರ ಅಧ್ಯಕ್ಷರಿಗೆ ಅವಕಾಶ ನೀಡಿದೆ. ಹೌದಾ? ನೋಡಿ, ಅವರ ಚುನಾವಣೆ ಯಾವುದು ನೀಡುತ್ತಂತಂದಾಗ ಇವರು 3 ಪ್ರಮುಖ ರಾಷ್ಟ್ರದ ಮುಖ್ಯಸ್ಥರು. ಇವರು ಪ್ರಥಮ ಪ್ರಜೆ, ಇವರು ನೋಡಿ ಕೇಂದ್ರ ಕಾರ್ಯಾಂಗ ಮುಖ್ಯಸ್ಥ, ಇವರು 3 ವಾಯುಪಡೆ, ಸೇನಾಪಡೆ ಮತ್ತು ನೌಕಾಪಡೆಯ ಮುಖ್ಯಸ್ಥರು ಇವರೇ ಆಗಿರ್ತಾರೆ. ಇಲ್ಲಿ 54 ಮತ್ತು 55ನೇ ವಿಧಿ ರಾಷ್ಟ್ರ ಅಧ್ಯಕ್ಷರ ಚುನಾವಣಾ ವಿಧಾನ ತಿಳಿಸುತ್ತದೆ. ಚುನಾವಣೆ ವಿಧಾನ ತಿಳಿಸುತ್ತದೆ ನೋಡ್ರಿ, ಇಲ್ಲಿ ಇದು ಕೊಟ್ಟಿದ್ದಾರೆ. ವಿಧಾನಸಭೆಯ ಚುನಾಯಿತ ಸದಸ್ಯರಿಂದ ಕೂಡಿದ ಮತದಾರರ ವರ್ಗ ಚುನಾಯಿಸುತ್ತದೆ. ಇವರನ್ನು ಯಾರು ಮಾಡ್ತಾರೆ? ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪಾಂಡಿಚೇರಿ ಪ್ರದೇಶಗಳ ಸದಸ್ಯರು ಇವರನ್ನು ಆಯ್ಕೆ ಮಾಡ್ತಾರಂತ ನಾವು ಹೇಳಬಹುದು. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 16. ಸಂವಿಧಾನದ ವಿಧಿ 352ರಿಂದ 360 ಯಾವುದರ ಬಗ್ಗೆ ತಿಳಿಸುತ್ತವೆ? ಇದು ಸರಿಯಾದಂತ ಉತ್ತರ ನೋಡಿ ಸ್ನೇಹಿತರೆ 4.
ನೋಡಿ ಭಾರತದ ರಾಷ್ಟ್ರಪತಿಯವರ ತುರ್ತು ಅಧಿಕಾರ ಕಾರ್ಯಾವಧಿ ಅದಕ್ಕೂ ಕೂಡ ಪ್ರೂಫ್ ಇದೆ ನೋಡಿ. ಎಲ್ಲವೂ ತಂದಿದ್ರು ಕೂಡ ನಾವು 8th 9th 10th ಬುಕ್ ಬಿಟ್ಟು ಬೇರೆ ಏನು ಬಂದಿಲ್ಲ. ಅದೇ ಬುಕ್ನೇ ರೆಫರ್ ಮಾಡಿ ಕೊಟ್ಟಿದ್ದೀನಿ ನಿಮಗೆ. ಇಲ್ಲಿದೆ ನೋಡಿ, ತುರ್ತು ಪರಿಸ್ಥಿತಿಗಳು, ಅಧಿಕಾರ ಮತ್ತು ಕಾರ್ಯಗಳು. 18ನೇ ಭಾಗದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ತುರ್ತು ಪರಿಸ್ಥಿತಿ ಬಗ್ಗೆ ಕಾಣ್ತೀವಿ. 18ನೇ ಭಾಗದಲ್ಲಿ ಮೂರು ವಿಧ ತುರ್ತು ಪರಿಸ್ಥಿತಿಗಳನ್ನು ಕಾಣ್ತೀವಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ, ರಾಜ್ಯ ತುರ್ತು ಪರಿಸ್ಥಿತಿ 356ನೇ ವಿಧಿ, ಹಣಕಾಸು ತುರ್ತು ಪರಿಸ್ಥಿತಿ 360ನೇ ವಿಧಿ. ನೋಡ್ರಿ, ಮೊನ್ನೆ ಟೆಟ್ಟಲ್ಲಿ ಕೂಡ ಈ ಕ್ವಶನ್ ರೈಸ್ ಆಗಿತ್ತು. ಇದನ್ನು ನಿಮ್ಗೆ ಗ್ರೂಪಿಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ, ಅಲ್ಲಿ ನೀವು ಓದ್ಕೋಬಹುದು. ನೋಡಿ, ಯಾವಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾವಾಗ ಆಗಿತ್ತಂದ್ರೆ ಚೀನಾ ದಾಳಿ 1962, 71, 75ರಲ್ಲಿ ಕಾಣ್ತಾ ಇದೀವಿ. ರಾಜ್ಯ ತುರ್ತು ಪರಿಸ್ಥಿತಿ ನಾವು 56ನೇ ವಿಧಿ. ನಮ್ಮ ಕರ್ನಾಟಕದಲ್ಲಿ ಇದುವರೆಗೂ 6 ಬಾರಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ ಅನ್ನಬಹುದು. ಆದರೆ ಹಣಕಾಸು ತುರ್ತು ಪರಿಸ್ಥಿತಿ 360 ಇನ್ನೂವರೆಗಾದರೂ ಘೋಷಣೆ ಆಗಿಲ್ಲ ಅಂತಾನೆ ನಾವು ಹೇಳಬಹುದು. ಓಕೆನಾ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 17 ಏನಿದೆ ನೋಡಿ, ಸರಿ ಹೊಂದುವ ಆಯ್ಕೆಯನ್ನು ಗುರುತಿಸಿ. ಮಾನವ ಹಕ್ಕುಗಳ ಅಂಗೀಕಾರ, ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ. ನೋಡಿ, ರಷ್ಯಾ ಕ್ರಾಂತಿ, ಮಹಾಕ್ರಾಂತಿ, ಫ್ರಾನ್ಸ್ ಮಹಾಕ್ರಾಂತಿ, ರಷ್ಯಾ ಮಹಾಕ್ರಾಂತಿ ಅಂತ ಕೇಳಿದೆ. ಇಲ್ಲಿ ಸರಿಯಾದಂತ ಉತ್ತರ 1 ಸ್ನೇಹಿತರೆ. ಸರಿಯಾದಂತ ಉತ್ತರ 1. ಅದು ಹೇಗಪ್ಪ ಅಂತಂದಾಗ ಉತ್ತರ ಸಮೇತ ನೋಡ್ತಾ ಹೋಗೋಣ. ವಿಶ್ವ ಮಾನವ ಹಕ್ಕುಗಳ ಅಂಗೀಕಾರ ಯಾವಾಗ ಆಗುತ್ತಂದಾಗ 1948ರಲ್ಲಿ ನಾವು ಕಾಣ್ತೀವಿ. ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ 76ರಲ್ಲಿ 1776ರಲ್ಲಿ ಕಾಣ್ತೀವಿ. ರಷ್ಯಾ ಮಹಾಕ್ರಾಂತಿ ನಾವು ಏನ್ ಕಾಣ್ತೀವಿ ಅಂದ್ರೆ 1917ರಲ್ಲಿ ಕಾಣ್ತೀವಿ. ಫ್ರಾನ್ಸ್ ಮಹಾಕ್ರಾಂತಿನ ಯಾವಾಗ ಕಾಣ್ತೀವಿ ಅಂದಾಗ ನೋಡ್ರಿ 1789ರಲ್ಲಿ ಕಾಣ್ತೀವಿ. ಅದಕ್ಕೂ ಕೂಡ ಪ್ರೂಫ್ ಇದೆ ನೋಡಿ. ಮಾನವ ಹಕ್ಕು ಇಲ್ಲಿದೆ ನೋಡಿ, 9th 8th ಅಲ್ಲೇ ಬಂದಿರೋದು ನೋಡಿ. 76ರಲ್ಲಿ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ, ಅಲ್ಲಿ ಕ್ವಶನ್ ಕೇಳಿದ್ದಾರೆ. 17ರಲ್ಲಿ ರಷ್ಯಾ ಕ್ರಾಂತಿ, ಎಸ್. 20ನೇ ಶತಮಾನ ವರ್ಧಮಾನಕ್ಕೆ ನಾವು ಕಾಣ್ತಾ ಇದೀವಿ ನೋಡ್ರಿ. 1789ರಲ್ಲಿ ಫ್ರಾನ್ಸ್ ಮಹಾಕ್ರಾಂತಿ ನೋಡಿ. ಡಿಸೆಂಬರ್ 10, 1947ರಲ್ಲಿ ಮಾನವ ಹಕ್ಕುಗಳ ಘೋಷಣೆ. ಸರಿಯಾಗಿದೆ ಅಲ್ವಾ? ಓಕೆ, ನೆಕ್ಸ್ಟ್ ನೋಡಿ, ಕೊಟ್ಟಿರುವ ಹೇಳಿಕೆಯನ್ನು ಓದಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಸೆಲ್ಯಾನಿ ಗ್ರಾಮಸ್ಥರು 1983ರಲ್ಲಿ ಅಪ್ಪಿಕೋ ಚಳವಳಿಯನ್ನು ಆರಂಭಿಸಿದರು. ಅದೇ ರೀತಿಯಾಗಿ ನೋಡಿ ಏನಾಗುತ್ತಂತಂದಾಗ ಮೌನ ಕಣಿವೆಯ ಚಳವಳಿಯು ತೆಹರಿ ಗರ್ವಾಲ್ ಜಿಲ್ಲೆಯಲ್ಲಿ ನಡೆಯಿತು. ನರ್ಮದಾ ಬಚಾವೋ ಆಂದೋಲನ ಸ್ಥಳೀಯ ಆದಿವಾಸಿಗಳ ಒಕ್ಕಲೆಬ್ಬಿಸುವುದರ ವಿರುದ್ಧ ಆಯಿತಂತ ಹೇಳ್ಬೋದು. ಪ್ರೊಫೆಸರ್ MD ನಂಜುಂಡಸ್ವಾಮಿ ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪಿಸಿದರು. ಇವೆಲ್ಲ ಪ್ರೂಫ್ ಸಮೇತ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಸರಿಯಾದಂತ ಉತ್ತರ ನೋಡಿ ಸ್ನೇಹಿತರೆ ಏನಾಗುತ್ತಂತಂದಾಗ ACD ಸರಿಯಾದಂತ ಉತ್ತರ. ಅದು ಪ್ರೂಫ್ ಇದೆ ನೋಡಿ, ACD. ಆದರೆ ಇಲ್ಲಿ B ತಪ್ಪಾಗುತ್ತೆ. ಇಲ್ಲಿ B ತಪ್ಪು ನೋಡಿ, ಅದಕ್ಕೂ ಪ್ರೂಫ್ ಇದೆ. ಇಲ್ಲಿ ಚಿಪ್ಕೋ ಚಳವಳಿ ಟೇರಿ ಅಗರ್ವಾಲಲ್ಲಿ ನಡೆಯುತ್ತೆ. ಚಿಪ್ಕೋ ಚಳವಳಿ ನಡೆಯೋದು ಅಲ್ಲಿ ಯಾವ್ದು ನಡೆಯುತ್ತೆ? ಚಿಪ್ಕೋ ಚಳವಳಿ ನಡೆಯುತ್ತೆ. ಗರ್ವಾಲ್ ತೆಹರಿಯಲ್ಲಿ ಮೌನ ಕಣಿವೆಯಲ್ಲಿ ನಡೆಯುತ್ತಿರೋದು ಅಲ್ಲ. ಇದೆಲ್ಲಿ ನಡೆಯುತ್ತೆ ಅಂತಂದಾಗ ಮೌನ ಕಣಿವೆ ಬರೋದಿಲ್ಲ ಅಂದ್ರೆ ಕೇರಳ, ಬಟ್ ಉತ್ತರ ಪ್ರದೇಶದ ತೆಹರಿ ಗರ್ವಾಲ್ ಎಂಬ ಜಿಲ್ಲೆಯಲ್ಲಿ ನಡೆಯುತ್ತದೆ. ಎಷ್ಟರಲ್ಲಿ ಅಂದಾಗ 1973ರಲ್ಲಿ ಸುಂದರ್ಲಾಲ್ ಬಹುಗುಣ ಮತ್ತು ಚಂಡಿ ಪ್ರಸಾದ್ ಭಟ್ಟರವರು ನಡೆಸ್ತಾರೆ. ಅದೇ ರೀತಿ ಈ ಅಪ್ಪಿಕೋ ಚಳವಳಿ ಕರೆಕ್ಟ್ ಇದೆ. ಫಸ್ಟ್ ಆಪ್ಷನ್ ಸಿಗುತ್ತೆ ನಮ್ಗೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸೆಲ್ಯಾನಿ ಗ್ರಾಮದ ರೈತರು 1983ರಲ್ಲಿ ಅಪ್ಪಿಕೋ ಚಳವಳಿಯನ್ನು ನಡೆಸ್ತಾರೆ. ಸೋಕೆ ಡನ್. ನರ್ಮದಾ ಆಂದೋಲನ ನೋಡಿ ಯಾರು ನಡೆಸ್ತಾರೆ ಅಂದಾಗ ಮೇಧಾ ಬಾಟ್ಕರ್ ಮತ್ತು ಬಾಬಾ ಆಮ್ಟೆರು ನರ್ಮದಾ ಬಚಾವೋ ಆಂದೋಲನ ನಡೆಸ್ತಾರೆ. ನೋಡಿ ಇಲ್ಲಿದೆ ಮೌನ ಕಣಿವೆ. ನೋಡ್ರಿ, ಮೌನ ಕಣಿವೆ ಎಲ್ಲಿ ನಡೀತದೆ ಅಂತ ಹೇಳಿದ್ರೆ ಅವರು
ಗರ್ವಾಲ್ ನಡೀತದೆ, ಅದು ರಾಂಗ್ ಆದ ಮಾಹಿತಿ. ಇಲ್ಲಿ ನೋಡಿ ಕೇರಳದ ಫಾಲ್ಘಾಟ್ ತಾಲೂಕಿನ ಮೌನಾ ಕಣಿವೆಯಲ್ಲಿ ಇದು ನಡೆಯುತ್ತದೆ. ಓಕೆನಾ ಸ್ನೇಹಿತರೆ. ಕರ್ನಾಟಕ ಕರಾವಳಿ ತೀರ ಸ್ಥಾವರ ವಿರೋಧಿ ಚಳುವಳಿ ನಾವು ಕಾಣ್ತಾ ಇದೀವಿ. ಮಂಗಳೂರು ರಿಫೈನಿಸಮ್ ನೋಡಿ, ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಆಗಿರ್ಬೋದು, ಕೈಕ ಚಳುವಳಿ ಶಿವರಾಮ್ ಕಾರಂತರ ಅವರ ನೇತೃತ್ವದಲ್ಲಿ ನಡೀತಾ ಇದೆಲ್ಲ ಬೇಡ. ಈಗ ನೆಕ್ಸ್ಟ್ ಟೈಮ್ ಎಷ್ಟಾಗುತ್ತೆ ನೆಕ್ಸ್ಟ್ ನೋಡಿ. ಇದು ಒಂದು ಮೆಥಡ್ ಪ್ರೂಫ್ ಮೇಲೆ ಕ್ವಶನ್ ರೈಸ್ ಆದದ್ದು. ಇನ್ನು ನೋಡಿ 19ನೇ ಕ್ವಶನ್ ಏನಿದೆ ನೋಡ್ರಿ. 19ನೇ ಕ್ವಶನ್, ಸಾಮಾಜಿಕ ವ್ಯಕ್ತಿತ್ವ ಬೆಳವಣಿಗೆ ಸಹಾಯ ಮಾಡುತ್ತದೆ. ಹೌದು. ಸಾಮಾಜಿಕವು ಮಾನವ ಜೀವನ ಸಾಮಾಜಿಕ ಜೀವಿಯಾಗಿ ಮಾಡುತ್ತದೆ. ಎಸ್. ಸಾಮಾಜೀಕರಣವು ಶಾಲೆಯನ್ನು ಶಾಲೆಗಳಲ್ಲಿ ಸಂಭವಿಸುವುದಿಲ್ಲ. ನೋಡಿ, ಇದು ರಾಂಗ್ ಅನ್ಸುತ್ತೆ. ಸಾಮಾಜೀಕರಣವು ವ್ಯಕ್ತಿಯ ಬೆಳವಣಿಗೆ ಮಾರಕ. ಇವೆರಡು ರಾಂಗ್ ಇರೋಂತಹ ಕ್ವಶನ್ ಆಪ್ಷನ್ಸ್ ಯಾವ್ದಿದೆ ನೋಡಿ. ಎ 4ನೇದು ಸರಿಯಾದಂತ ಉತ್ತರ 4. ಕ್ವಶನ್ ನಂಬರ್ 20 ಹಿಂಗಿದೆ. ಸಾಮಾಜಿಕ ವರ್ತನೆಯು ಅರ್ಥೈಸುವ ಅಜ್ಞಾನವೇ ಸಮಾಜಶಾಸ್ತ್ರ ಎಂದವರು ಯಾರು ಅಂತ ಬಂದಾಗ, ಸಮಾಜದ 8ನೇ ತರಗತಿಯಲ್ಲಿ ನಾವು ಕಾಣ್ತಾ ಇದೀವಿ. ಸರಿಯಾದಂತ ಉತ್ತರ ಮ್ಯಾಕ್ಸ್ ವೆಬರ್. ನೋಡಿ, ಕೊಟ್ಟಿರುವ ಹೇಳಿಕೆ ಓದಿ ಅವುಗಳಿಗೆ ಸಂಬಂಧಿಸಿ ಸರಿಯಾದ ವ್ಯಕ್ತಿಯನ್ನು ಆರಿಸಿ ಅಂತ ಕೇಳ್ತಾ ಇದ್ದಾರೆ. 21 ಕ್ವಶನ್ ನಂಬರ್ ನೋಡಿ. ದಿ ಓಲಿ ಫ್ಯಾಮಿಲಿ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಹೇಗಲ್ ಇವರ ಗುರು ಆಗಿದ್ದರು. ಇವರು ವರ್ಗ ಸಂಘರ್ಷ ಸಿದ್ಧಾಂತ ನಮಗೆ ಗೊತ್ತಾಗ್ಬಿಡುತ್ತೆ. ಇವರು ಮೇ 5, 1818ರಲ್ಲಿ ಜನಿಸಿದರು. ಯಾರಂದ್ರೆ ನಮ್ಗೆ ಗೊತ್ತಿರುವಂತೆ ನಾವು ಆ ಕಡೆ ಹೋಗಂಗಿಲ್ಲ, ಕಾರ್ಲ್ ಮಾರ್ಕ್ಸ್ ಅವರು ಹಾಕ್ಬಿಡ್ತೀವಿ. ಸರಿಯಾದಂತ ಉತ್ತರ. ಬಾಲ ಕಾರ್ಮಿಕ ಪದ್ಧತಿಯು ಸಮಾಜದಲ್ಲಿ ಹೆಚ್ಚಾಗುತ್ತಿದೆ. ಬಾಲ್ಯ ವಿವಾಹವು ಮಕ್ಕಳ ಕಳ್ಳ ಸಾಗಾಣಿಕೆ ಸಂಭವಿಸುತ್ತದೆ. ನೋಡಿ, ಇಲ್ಲಿ 22ನೇದಕ್ಕೆ ಸರಿಯಾದಂತ ಉತ್ತರ ಎ. 2 ಸರಿ ಇದಾವೆ ಅಂತ ಅರ್ಥ. ನೆಕ್ಸ್ಟ್, ಇದಕ್ಕೂ ಪ್ರೂಫ್ ಇದೆ ನೋಡಿ. ಭಾರತ ಪಶ್ಚಿಮ ತೀರದಲ್ಲಿ ಕಂಡುಬರುವ ಬಂದರುಗಳ ಸರಿಯಾದ ಕ್ರಮ ಯಾವುದು ಅಂತಂದಾಗ ಕಾಂಡ್ಲಾ, ಕೊಚ್ಚಿ ಮತ್ತು ಮರ್ಮಗೋವಾ ಸರಿಯಾದಂತಹ ಉತ್ತರ 1ನೇದು. ಅದಕ್ಕೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ರಿ, ಎಮಿಲಿ ಡರ್ಕಮ್ ಹೇಳಿದೆ ಇವರೇ. ಓಕೆ, ಇದನ್ನ ನಾವು ಮ್ಯಾಕ್ಸ್ ವೆಬರ್ ನೋಡಿದ್ವಿ, ಅದು ಬೇಡ. ಬಂದರು, ಕಾಂಡ್ಲಾ ಬಂದರು, ಮುಂಬೈ ಬಂದರು. ನೋಡಿ, ಕಾಂಡ್ಲಾ ಬಂದರು ಅವ್ರು ಕೇಳಿರ್ತಕ್ಕಂಥ ಕ್ವಶನ್ ಏನಿದೆ ಅದನ್ನ ನೋಡ್ಬೇಕು. ಕೇಳಿರ್ತಕ್ಕಂಥ ಕ್ವಶನ್ ಏನಿದೆ, ಪಶ್ಚಿಮ ತೀರದ ಅಂತ ಕೇಳಿದರೆ, ಪೂರ್ವ ತೀರದ ಅಂತ ಕೇಳಿಲ್ಲ. ಪಶ್ಚಿಮ ತೀರದ ಸರಿಯಾದ ಗುಂಪು ಯಾವುದು ಅಂತ ಕೇಳಿದರೆ ನೆನಪಿರಲಿ ಸ್ನೇಹಿತರೆ, ಅದರಲ್ಲಿ ಮಿಸ್ಟೇಕ್ ಇದೆ. ಅದು ಯಾವುದು ಅಂತ ಕೇಳಿದರೆ ಪಶ್ಚಿಮದಲ್ಲಿ ಯಾವ್ದು ಬರುತ್ತೆ? ಕಾಂಡ್ಲಾ, ಮುಂಬೈ, ಮರ್ಮಗೋವಾ, ಕೊಚ್ಚಿ ಅಲ್ವಾ. ಇವೆಲ್ಲ ಚೆನ್ನೈ, ಇವು ವಿಶಾಖಪಟ್ಟಣ, ಪ್ಯಾರಾದೀಪ್ ಇವೆಲ್ಲ ಎಕಡೆ ಬರ್ತವೆ? ಪೂರ್ವದ ಕಡೆಗೆ ಬರ್ತವೆ. ಎಸ್. ಓಕೆ, ಸರಿಯಾದಂತ ಉತ್ತರ 1. ಪರ್ವತ ಕಾಡುಗಳಲ್ಲಿ ಕಂಡುಬರುವ ಸಸ್ಯವರ್ಗ ಯಾವುದಂದಾಗ ಉತ್ತರ 2 ಸೀಡರ್, ಸ್ಟ್ರೋಸ್ ಮತ್ತು ಚೆಸ್ಟ್ನೆಟ್ ಇದೆ. ಅದನ್ನು ಕೂಡ ಆಪ್ಷನ್ಸ್ ಇದೆ. ಇಲ್ಲಿ ಇದೆ ನೋಡ್ರಿ, 4 ಬಂದರ್ನಲ್ಲಿ ಇವು ಇನ್ನೊಂದೇನಂದ್ರೆ ಪಶ್ಚಿಮ ದಿಕ್ಕಿಂದು, ಇದು ಪೂರ್ವ ದಿಕ್ಕಿಂದು. ಪೂರ್ವ ದಿಕ್ಕು ವಿಶಾಖಪಟ್ಟಣ, ಪ್ಯಾರಾದೀಪ, ಇವೆ ಹಾಲ್ದಿಯಾ, ಕಲ್ಕತ್ತಾ ಇವು ಈ ಕಡೆ ಬರ್ತವೆ. ಇವು ನೋಡ್ರಿ, ಮುಂಬೈ ಬಂದರು, ಕಾಂಡ್ಲಾ ಬಂದರು ಇರ್ಬೋದು, ಕೊಚ್ಚಿ ಇವೆಲ್ಲ ಈ ಕಡೆ ಇದಾವಲ್ಲ, ಇವೆಲ್ಲ ಪಶ್ಚಿಮದು. ಓಕೆ, ಇಲ್ಲಿ ಏನ್ ಕೇಳಿದರೆ ಹಿಮಾಲಯ ಅರಣ್ಯ ಪರ್ವತಗಳಲ್ಲಿ ಕಂಡು ಬರುದಂತೆ ನೋಡ್ರಿ, ಸಾಲ್ ಇರ್ಬೋದು, ಟೋನ್, ಸಿಲ್ವರ್, ಸ್ಟ್ರೋಸ್, ಲಾರಲ್ ಇವೆಲ್ಲ ಪರ್ವತ ಬೆಟ್ಟಗಳಲ್ಲಿ ಕಂಡು ಬರ್ತದಂತೆ ನಾವು ಹೇಳಬಹುದು. ಕ್ವಶನ್ ನಂಬರ್ 25. ಇದು ಕೂಡ ಆಪ್ಷನ್ಸ್ ಪ್ರೂಫ್ ಸಮೇತ ಇದೆ. 25 ನೋಡಿ ಏನಿದೆ. 25 ಕ್ವಶನ್ ನಂಬರ್, ಹಿರಾಕುಡ್ ಯೋಜನೆ ಯಾವುದಕ್ಕೆ ನಿರ್ಮಾಣ ಮಾಡಿದರೆ? ಸೊ ಹಿರಾಕುಡ್ ಯೋಜನೆ ಯಾವುದಕ್ಕೆ ನಿರ್ಮಾಣ ಮಾಡಿದ್ದಾರೆ ನೋಡಿ. ಇಲ್ಲಿ ಸರಿಯಾದಂತ ಉತ್ತರ ಯಾವುದಂದ್ರೆ 3 ಹಿರಾಕುಡ್ ಅಣೆಕಟ್ಟನ್ನು ಮಹಾನದಿಗೆ, ಅದೇ ರೀತಿಯಾಗಿ
ಇನ್ನೊಂದು ಸರ್ದಾರ್ ಸರೋವರ ಅಣೆಕಟ್ಟನ್ನು ಯಾವ್ದು ಮಾಡಿದ್ದಾರೆ, ನರ್ಮದಾ ನದಿಗೆ. ಅದೇ ರೀತಿಯಾಗಿ ಬಾಂಕ್ರಾನಂಗಲ್ ಅನ್ನು ಸಟ್ಲೇಜ್ ನದಿಗೆ ಮಾಡ್ತಾರೆ. ಅದೇ ರೀತಿ ಲಿಂಗನಮಕ್ಕಿಯನ್ನು ಶರಾವತಿ. ಇದು ಪ್ರೂಫ್ ಇದೆ, ಅದಕ್ಕೂ ಕೂಡ ಪ್ರೂಫ್ ತೋರಿಸ್ತೀನಿ ನೋಡಿ. 1 ಸೆಕೆಂಡ್. ಬಾಂಕ್ರಾನಂಗಲ್ ಅಣೆಕಟ್ಟು ಸಟ್ಲೇಜ್ ನದಿ ಇಲ್ಲಿದೆಲ್ಲ, ಬಾಂಕ್ರಾನಂಗಲ್ ಸಟ್ಲೇಜ್ ನದಿ ಕಾಣ್ತಾ ಇದೆ ನೋಡಿ. ಪಂಜಾಬ್ ಮತ್ತು ಹರಿಯಾಣ ರಾಜಸ್ಥಾನದಲ್ಲಿ ಸಂಯುಕ್ತ ಯೋಜನೆ ಆಗಿದ್ದು ಬಾಂಕ್ರಾಮ್ ಏಷ್ಯಾದಲ್ಲಿ ಅತ್ಯಂತ ಎತ್ತರವಾದಂತಹ ಅಣೆಕಟ್ಟಾಗಿದೆ. ಓಕೆ, ಇದಕ್ಕೆ ಇನ್ನೊಂದು ಹೆಸರು ಗೋವಿಂದ ಸಾಗರ ಅಣೆಕಟ್ಟು ಅಂತ ಕರೀತಾರೆ ನೋಡಿ. ಇನ್ನೊಂದು ಕರ್ನಾಟಕ ವಿದ್ಯುತ್ ಯೋಜನೆ ಯಾವ ನದಿಗೆ ಅಂತಂದಿವೆ ಅವಾಗ ಲಿಂಗನಮಕ್ಕಿ ಅಂತ ಕೇಳಿದ್ರು, ಶರಾವತಿ ನದಿ. ಹಿರಾಕುಡ್ ಯೋಜನೆ ಒರಿಸಿದ ಕಣ್ಣೀರಿನ ನದಿ ಅಂತಾರೆ, ಇದನ್ನು ಏನಂತಾರೆ, ಮಹಾನದಿಗೆ ನಿರ್ಮಿಸಲಾಗಿದೆ. ಭಾರತದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟು ಇದಾಗಿದ್ದು ಹಿರಾಕುಡ್ ಯೋಜನೆ ಆಗಿದ್ದು 4801 ಕಿಲೋಮೀಟರ್ ಉದ್ದ ಇದೆ ನೋಡಿ ಸ್ನೇಹಿತರೆ. ಇದು ಆಯ್ತಾ. ನೆಕ್ಸ್ಟ್ 26. ಚಹಾ ಬೆಳೆಗೆ ಅತಿ ಸೂಕ್ತವಾದ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿರುವಂತಹ ರಾಜ್ಯಗಳನ್ನು ಗುರುತಿಸಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದಂತ ಉತ್ತರ ಚಹಾ ಅಂತ ಕೇಳಿದ್ರೆ, ಕಾಫಿ ಅಂತ ಕೇಳಿಲ್ಲ, ನೆನಪಿರಲಿ. ಅಸ್ಸಾಂ, ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು, ಕೇರಳ ಅಂತಾನೆ ಹೇಳ್ಬೋದು. ಚಹಾ ಪ್ರೂಫ್ ಇದೆ ನೋಡಿ. ಅದಕ್ಕೆ ಸರಿಯಾದಂತ ಕ್ವಶನ್ ರೈಸ್ ಆಗಿರುತ್ತಂಥದ್ದು ಇಲ್ಲಿ ಇದೆ ನೋಡಿ. ನೋಡ್ರಿ, ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು ಮತ್ತು ಕೇರಳ ಇವು ಸರಿಯಾದಂತಹ ಉತ್ತರ. ಕಾಣ್ತಾ ಇದೆಯಾ? ಅಸ್ಸಾಂ, ಪಶ್ಚಿಮ ಬಂಗಾಳ ಮತ್ತು ಇಲ್ಲಿ ನೋಡಿ ಸ್ನೇಹಿತರೆ 8ನೇ ತರಗತಿಯಿಂದ. ಸೊ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಿ ಸ್ಕಿಪ್ ಮಾಡಬೇಡಿ, ಪ್ರತಿಯೊಂದು ಕೂಡ ಪ್ರೂಫ್ ತೋರಿಸ್ತಾ ಇದ್ದೀನಿ. ಈ ರೀತಿ ತರಗತಿಗಳು ನಿಮ್ಗೆ ಎಲ್ಲಿ ಸಿಗಲ್ಲ. ಓಕೆ, ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಓಕೆನಾ. ನೆಕ್ಸ್ಟ್, ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ. 3ನೇ ಪದಕ್ಕೆ ಕೆಂಪು ಮಣ್ಣು ಸೀಸ್, ಕಪ್ಪು ಮಣ್ಣು ಬಸಲ್ಟ್ ಶೀತಲೀಕರಣದಿಂದ ಉಂಟಾಗುತ್ತದೆ ಅಂತಾನೆ ಹೇಳ್ಬೋದು. ಅದು ಪ್ರೂಫ್ ಇದೆ, ಅದೇನು ಅವಶ್ಯಕತೆ ಇಲ್ಲ, ನಿಮ್ಗೆಲ್ಲ ಓದಿರ್ತೀವಿ. ನೆಕ್ಸ್ಟ್ ನೋಡಿ, ಕೊಟ್ಟಿರುವ ಹೇಳಿಕೆಯನ್ನು ಸರಿಯಾಗಿ ಆಯ್ಕೆ ಮಾಡಿ ಬರೆಯಿರಿ ಅಂತ ಕೇಳಿದರೆ. ಕನಿಷ್ಠ ಉಬ್ಬರಗಳ ಸಮಯದಲ್ಲಿ ಸೂರ್ಯ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿದ್ದು ಚಂದ್ರನು ಭೂಮಿಗೆ ಸಮಕೋಲದಲ್ಲಿರುತ್ತಾನೆ. ಅಧಿಕ ಭರತ ಉಂಟಾಗುವ ಭೂಮಿ, ಚಂದ್ರ, ಸೂರ್ಯ ಇವುಗಳು ಒಂದೇ ರೇಖೆಯಲ್ಲಿ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದಂತ ಉತ್ತರ ಎ ಬಿ ಎರಡು ಕೂಡ ಸರಿ ಇದಾವೆ. ಎ ಬಿ ಎರಡು ಕೂಡ ಸರಿ ಇದಾವೆ. ಇದಕ್ಕ ಪ್ರೂಫ್ ನೋಡಿ. ಉಬ್ಬರ ಇಳಿತ 8ನೇ ತರಗತಿ ನಾವು ಅಬ್ಸರ್ವ್ ಮಾಡ್ಬೋದು. ಉಬ್ಬರ ಇಳಿತ ಇಲ್ಲಿ ನೋಡಿ ಏನಿದೆ ಅಂತಂದಾಗ, ಉಬ್ಬರ ಇಳಿತ ಸಮುದ್ರ ಮತ್ತು ಸಾಗರದ ನೀರಿನ ಮಟ್ಟವು ನಿಯಮಿತವಾಗಿ ಹೆಚ್ಚಾಗುವುದನ್ನು ನಾವೇನಂತೀವಿ, ಉಬ್ಬರ ಇಳಿತ ಅಂತ ಕರಿತೀವಿ. ಯಾಕೆ ಉಬ್ಬರ ಇಳಿತ ಆಗ್ತವೆ? ಉಬ್ಬರ ಇಳಿತಗಳು ಮುಖ್ಯ ಕಾರಣ ಅಂದ್ರೆ ಏನಪ್ಪಾ ಅಂದ್ರೆ ಚಂದ್ರನ ಗುರುತ್ವಾಕರ್ಷಣ ಶಕ್ತಿ, ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ, ಭೂಮಿಯ ದೈನಂದಿನ ಚಲನೆ ಮೂಲ ಕಾರಣ ಆಗ್ತವೆ. ನೋಡ್ರಿ, ವಿಧಗಳು ಯಾವ ಅಂದಾಗ ಏರುಬ್ಬರ, ಇಳಿಯುಬ್ಬರ ಅಂದ್ರೆ ಹೈ ಟೈಡ್ ಮತ್ತು ಲೋ ಟೈಡ್ ಅಂತ ನಾವು ಕರಿಬಹುದು. ಇಲ್ಲಿದೆ ನೋಡ್ರಿ, ಇವೆಲ್ಲ ನಾನು ಗ್ರೂಪಿಗೆ ಶೇರ್ ಮಾಡಿರ್ತೀನಿ, ಅಲ್ಲಿ ನೋಡ್ಕೊಳ್ರಿ ಸ್ನೇಹಿತರೆ. ಓಕೆ, ಇಲ್ಲಿದೆ ನೋಡ್ರಿ, ಕನಿಷ್ಠ ಏರುಬ್ಬರ, ಇಳಿಯುಬ್ಬರ ಎಲ್ಲವೂ ಇದೆ. ಅವುಗಳ ಉಪಯೋಗ ಏನು ಎಲ್ಲವೂ ನಾನು ಹಾಕಿದ್ದೀನಿ, ಅವುಗಳ ಗ್ರೂಪಿಗೆ ಶೇರ್ ಮಾಡ್ತೀನಿ, ಡೋಂಟ್ ವರಿ. ಉತ್ತರ ಅಂಟಾರ್ಟಿಕ್ ಸಾಗರ ಪ್ರವಾಹಗಳು ಸರಿಯಾದ ಗುಂಪು. ಉತ್ತರ ಅಂಟಾರ್ಟಿಕ್ ಕೇಳಿದರೆ ಇಲ್ಲಿ ಸರಿಯಾದ ಗುಂಪು ಕೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಇಲ್ಲಿ ಸರಿಯಾದ ಗುಂಪು 3ನೇದು ನಾರ್ವೇಜಿಯನ್ ಪ್ರವಾಹ, ಲ್ಯಾಬ್ರಡಾರ್ ಪ್ರವಾಹ ಮತ್ತು ಗಲ್ಫ್ ಸ್ಟ್ರೀಮ್. ಇದು ಸರಿಯಾದದ್ದು. ಪ್ರೂಫ್ ನೋಡುತ್ತಾ ಹೋಗೋಣ. ಇಲ್ಲಿದೆ ನೋಡ್ರಿ, ಅವರು ಕೇಳಿದ್ದು ಉತ್ತರ ಅಂಟಾರ್ಟಿಕಾ
ಸಾಗರ ಪ್ರವಾಹ ಕೇಳಿದರೆ ಇಲ್ಲಿದೆ ನೋಡ್ರಿ, ಉತ್ತರ ಅಟ್ಲಾಂಟಿಕ್ ಸಾಗರ ಪ್ರವಾಹ ನೋಡಿ, ನಾರ್ವೇಜಿಯನ್ ಪ್ರವಾಹ ನೋಡಿ, ಲ್ಯಾಬ್ರಡರ್ ಪ್ರವಾಹ, ಗಲ್ಫ್ ಆಫ್ ಸ್ಟ್ರೀಮ್ ಪ್ರವಾಹ. ಇಷ್ಟು ಕೇಳಿದರೆ ಅವು ಇಲ್ಲೇ ಇದೆ. ಓಕೆ, ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಪಶ್ಚಿಮ ಅಭಿಮುಖವಾಗಿ ಹರಿಯುವಂತ, ಪಶ್ಚಿಮ ನೆನಪಿರ್ಲಿ, ಪಶ್ಚಿಮ ಅಭಿಮುಖವಾಗಿ, ಪೂರ್ವ ಅಲ್ಲ, ಪಶ್ಚಿಮ ಅಭಿಮುಖವಾಗಿ ಹರಿಯುವಂತಹ ನದಿಗಳು ಅಂದಾಗ ಸಿಂಧು, ನರ್ಮದಾ, ತಾಪತ್ ನೋಡಿ, ತಾಪಿ, ನೇತ್ರಾವತಿ ಸರಿಯಾದಂತಹ ಉತ್ತರಗಳು. ಅದಕ್ಕೆ ಪ್ರೂಫ್ ಬೇಕಾ? ಸೊ ಇಲ್ಲಿ ಕಾಣ್ತಾ ಇದೀವಿ, ಪೂರ್ವಾಭಿಮುಖವಾಗಿ ಹರಿಯುವಂತ, ಪಶ್ಚಿಮಾಭಿಮುಖ ಇರುವಂತ ನದಿಗಳು ಕಾಣ್ತೀವಿ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ, ಯಾವ್ದು ನಮಗೆ ಬೇಕಾಗಿದ್ದು, ತಾಪಿ, ನೇತ್ರಾವತಿ ಅವೆಲ್ಲ ನಮ್ಗೆ ಕಂಡ್ರೆ ಸಾಕು. ನೇತ್ರಾವತಿ ಎಲ್ಲಿದೆ? ಶರಾವತಿ ಇದೆ, ನೇತ್ರಾವತಿ ಇಲ್ಲಿದೆ. ಓಕೆ, ಪಶ್ಚಿಮಮುಖವಾಗಿ ಹರಿಯುವಂತಹ ನದಿಗಳಿಗೆ ನಾವು ಕರಿತೀವಿ. ಓಕೆ, ಕೊಟ್ಟಿರುವ ಹೇಳಿಕೆಯನ್ನು ಓದಿ ಏನ್ ಮಾಡಿ ಅಂದ್ರೆ, ವರ್ಜಿನಿಯಾದ ಅವುಗಳಿಗೆ ಸರಿಯಾದದನ್ನ ಆಯ್ಕೆ ಮಾಡಿ ಅಂತ ಕೇಳಿದ್ರೆ, ವರ್ಜಿನಿಯಾವು ಈ ಬೆಳೆಯ ಒಂದು ತಳಿಯಾಗಿದೆ. ಯಾವ ಬೆಳೆ ತಳಿಯಾಗಿದೆ ಅಂತ ಮುಂದಿದೆ. ಪೋರ್ಚುಗೀಸರು 17ನೇ ಶತಮಾನದಲ್ಲಿ ಈ ಬೆಳೆಯನ್ನು ಭಾರತಕ್ಕೆ ಪರಿಚಯಿಸಿದರು. ಈ ಬೆಳೆಯು ಸಾಧಾರಣ ಮಳೆ ಮತ್ತು ಹೆಚ್ಚು ಉಷ್ಣಾಂಶಗಳುಳ್ಳ ಮರಳು ಮಿಶ್ರಿತ ಮಣ್ಣಿನಲ್ಲಿ ಬೆಳೆಯುತ್ತದೆ. ಬೆಳಗಾವಿಯ ನಿಪ್ಪಾಣಿ ಇದರ ಮಾರುಕಟ್ಟೆ ಪ್ರಸಿದ್ಧವಾಗಿದೆ. ಇದಕ್ಕೆ ನಾವು ತಂಬಾಕು ಅಂತ ಆನ್ಸರ್ ಮಾಡಬಹುದು. ಎಷ್ಟನೇ ಶತಮಾನದಲ್ಲಿ? 17ನೇ ಶತಮಾನದಲ್ಲಿ ಯಾರು ಪರಿಚಯಿಸಿದರು ಅನ್ನೋದು ಕೂಡ ಇಲ್ಲಿ ಕಾಣ್ತಾ ಹೋಗ್ತೀವಿ. ತಂಬಾಕು, ಹೊಗೆ ಸೊಪ್ಪು ಅಂತ ಕರಿತೀವಿ. ಇಲ್ಲಿದೆ ನೋಡಿ, ಪೋರ್ಚುಗೀಸರು 17ನೇ ಶತಮಾನದಲ್ಲಿ ಈ ತಂಬಾಕನ್ನು ಭಾರತಕ್ಕೆ ಪರಿಚಯಿಸ್ತಾರೆ. ಓಕೆನಾ? ಅವ್ರು ಕೇಳಿದ ಕ್ವಶನ್ ಕೂಡ ಇದೆ ನೋಡಿ. ಬೆಳಗಾವಿ ಇಲ್ಲಿದೆ, ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಎಂಬ ಪ್ರದೇಶದಲ್ಲಿ ನಾವು ಕಾಣ್ತಾ ಇದೀವಿ ನೋಡಿ. ವರ್ಜಿನಿಯಾದ ತಂಬಾಕು ಎಲ್ಲಿ? ವರ್ಜಿನಿಯಾ ಅನ್ನೋದು ಒಂದು ತಂಬಾಕು ಇಲ್ಲಿದೆ ನೋಡಿ. ಎಲ್ಲ ಆಪ್ಷನ್ಸ್ ಇದರಲ್ಲಿ ನಾವು ನೋಡ್ತೇವೆ. 8ನೇ ತರಗತಿ ನೋಡಿ. ಸ್ತರಭಂಗ ಆಳ ಗಣಿಗಾರಿಕೆಯಿಂದ ಸಂಭವಿಸುವುದು. ಸ್ತರಭಂಗ ನಮಗೆ ಇದನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಇದು ಭೂಕಂಪ ಅಂತ. ಭೂಕಂಪ ಅಂತ ನಾವು ಹೇಳ್ಬೋದು. ಇಲ್ಲಿ ನೋಡಿ, ಅದಕ್ಕೆ ಸರಿಯಾದಂತ ಆಪ್ಷನ್ಸ್ ಉತ್ತರ ದಾಖಲೆ. ಭೂಕಂಪಗಳ ಉಂಟಾಗಲು ಕಾರಣ, ಭೂಕಂಪಗಳ ಸ್ತರಭಂಗ ಇಲ್ಲಿದೆ ನೋಡಿ. ಸ್ತರಭಂಗ ಮಾನವ ನಿರ್ಮಿತ ಅಂಶಗಳು ಭೂಕಂಪ ಉಂಟಾಗಲು ಕಾರಣ. ಬೃಹತ್ತಾದ ಪ್ರಕೃತಿ ಮಾನವ ನಡೆಸುವ ಒಂದು ಅತಿಯಾದ ಚಟುವಟಿಕೆ, ಇವೆಲ್ಲ ನಾನು ಶೇರ್ ಮಾಡ್ತೀನಿ. ಹೌದಾ? ನೋಡಿ, ಇನ್ನೊಂದಿದೆ, ಬೇಹುಂ ಗುಹೆ ಭೂ ಸ್ವರೂಪವು ಇದರಿಂದ ನಿರ್ಮಾಣವಾಗಿದೆ. ಯಾವುದರಿಂದ ನಿರ್ಮಾಣವಾಗಿದೆ? ಅಂತರ್ಜಲ ಕಾರ್ಯ, ಪವನ ಕಾರ್ಯ, ಹಿಮದ ಕಾರ್ಯ. ಇಲ್ಲಿ ಉತ್ತರ ಸರಿಯಾದಂತ ಉತ್ತರ ಯಾವುದಪ್ಪ ಅಂತಾಗ ಅಂತರ್ಜಲ ಕಾರ್ಯ ಅಂತ ನಾವು ಹೇಳಬಹುದು. ಅಲ್ಲಿ ಪ್ರೂಫ್ ಸಮೇತ ಇದೆ ನೋಡಿ. ನೆಕ್ಸ್ಟ್ ಇಲ್ಲಿ ಇದೆ ನೋಡ್ರಿ, ಅಂತರ್ಜಲ ಕಾರ್ಯದಲ್ಲಿ ನೋಡ್ರಿ, ಬೇಲಂ ಮತ್ತು ಬೃಹತ್ ಗುಹೆಗಳು ಆಂಧ್ರ ಪ್ರದೇಶದಲ್ಲಿ ಕಾಣ್ತವೆ. ಆಂಧ್ರ ಪ್ರದೇಶದಲ್ಲಿ ಕಾಣುವಂತಹ ಗುಹೆಗಳು ಯಾವುದರಿಂದ ನಿರ್ಮಾಣ ಆಗ್ತವೆ ಅಂದ್ರೆ ಅಂತರ್ಜಲ ಸವೆತ, ಸಾಗಾಣಿಕೆ ಮತ್ತು ಸಂಚಯನ